ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಪೂಜಾ ನಿಮ್ಮ ಮುಂದೆ ಬಂದಿದ್ದೀನಿ ಅಂತಂದರೆ ಯಾರೋ ಒಬ್ಬರು ಸ್ಪೆಷಲ್ ಪರ್ಸನ್ ಜೊತೆ ಬಂದಿರ್ತೀನಿ ಅಂತಲೇ ನಿಮಗೆ ಗೊತ್ತಿರುತ್ತೆ. ಅದು ಇವತ್ತು ನನ್ನ ಮುಂದೆ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಟ್ರೋಫೀಸ್ ಇದೆ, ಸಾಕಷ್ಟು ಮೆಡಲ್ಸ್ ಇದೆ. ಏನಪ್ಪ ಇದು, ಯಾರೋ ಸ್ಪೆಷಲ್ ಪರ್ಸನ್ನು, ಸ್ಪೋರ್ಟ್ಸ್ ಪರ್ಸನ್ನೇ ಇರ್ಬೋದು ಅಂತ ಗೆಸ್ ಮಾಡ್ತಿರ್ತೀರಲ್ಲ. ಹೌದು, ನಿಮ್ಮ ಗೆಸ್ ಕರೆಕ್ಟ್. ಇವತ್ತು ನಾನು ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಜೊತೆನೇ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಅವ್ರು ಯಾರಿರ್ಬೋದು ಅಂತ ಗೆಸ್ ಮಾಡ್ತೀರಾ? ಕಿಕ್ ಬಾಕ್ಸಿಂಗಲ್ಲಿ ಫೇಮಸ್ ಆಗಿರುವಂತಹ ಗಿರೀಶ್ ಅವರು. ಅವ್ರ ಜರ್ನಿ ಹೇಗಿತ್ತು, ಅವ್ರ ಇನ್ಸ್ಪಿರೇಷನ್ ಹೇಗೆ, ಅವ್ರು ಯಾವ ರೀತಿ ಕಲಿತರು, ಅವ್ರು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಅವರಿಂದನೇ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ವೀಕ್ಷಕರೇ, ನಾವಿವತ್ತಿದ್ದೀವಿ ಫೈಟರ್ ಗಿರೀಶ್ ಅವ್ರ ಜೊತೆ. ಇವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಬಟ್ ಇರಲಿ, ಇನ್ನೊಂದು ಸತಿ ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಣ. ಬನ್ನಿ ಅವ್ರನ್ನೇ ಕ್ವೆಶನ್ಸ್ ಕೇಳೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಮಸ್ಕಾರ ಗಿರೀಶ್ ಅವರೇ, ನಮ್ಮ ಶೋಗೆ ಸ್ವಾಗತ. ಓಕೆ, ಆ್ಯಕ್ಚುಲಿ ನೀವು ಕಿಕ್ ಬಾಕ್ಸಿಂಗಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೀರಾ. ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಗೋಲ್ಡ್ ಮೆಡಲ್ ವಿನ್ ಆಗಿದ್ದೀರಾ. ಅದು ಕರ್ನಾಟಕದಿಂದ ನೀವು ಫಸ್ಟ್ ಗೋಲ್ಡ್ ಮೆಡಲಿಸ್ಟ್ ಅಲ್ವಾ? ಸೊ ಹೇಗಿದೆ ಜರ್ನಿ ಎಲ್ಲ ಮಾತಾಡಬೇಕು ಅಂತ ಇದ್ದೀವಿ ನಾವಿವತ್ತು. ಬಟ್ ಅದಕ್ಕಿಂತ ಮುಂಚೆ ನಾನು ಕೇಳಬೇಕು ಅಂತಿರೋದು, ಕಿಕ್ ಬಾಕ್ಸಿಂಗಲ್ಲಿ ವೆರೈಟೀಸ್ ಇದೆ ಅಂತ ಕೇಳ್ಪಟ್ಟೆ. ಐ ಮೀನ್ 6 ಥರ ಕಿಕ್ ಬಾಕ್ಸಿಂಗ್ ರೂಲ್ಸ್ ಎಲ್ಲ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಮ ಜನಕ್ಕೂ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನಾವು ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಶೋರ್. ಕಿಕ್ ಬಾಕ್ಸಿಂಗಲ್ಲಿ ಬೇಸಿಕ್ಕಾಗಿ ಸಿಕ್ಸ್ ಈವೆಂಟ್ಸ್ ಬರುತ್ತೆ ಡಿಫ್ರೆಂಟಾಗಿ. 3 ಬಂದ್ಬಿಟ್ಟು ಮ್ಯಾಟಲ್ಲಿ ಫೈಟ್ ಮಾಡೋವಂಥದ್ದು, ಇನ್ನು 3 ಬಂದ್ಬಿಟ್ಟು ರಿಂಗಲ್ಲಿ ಫೈಟ್ ಮಾಡೋವಂಥದ್ದು. ಯಾಕೆ ನಾನು ರಿಂಗ್ ಫೈಟ್ನ ಸೆಲೆಕ್ಟ್ ಮಾಡಿದೆ ಅಂದರೆ, ಫಸ್ಟು ನಾನು ಮ್ಯಾಟಲ್ಲೇ ಫೈಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಐ ಆಮ್ ಬ್ಯಾಕ್ಗ್ರೌಂಡ್ ಫ್ರಮ್ ಕರಾಟೆ. ಸೊ ಅಲ್ಲಿ ಈಚ್ ಪಾಯಿಂಟ್ಗೂ ದೇ ಆರ್ ಸ್ಟಾಪಿಂಗ್ ಮೀ. ಅವಾಗ ಏನಾಯಿತು, ನಾನು ಅಂದ್ಕೊಂಡೆ ಲೈಕ್ ಆ ಗಾಬ್ರಿಯಲ್ಲಿ ಐ ಲಾಸ್ಟ್ ಮೈ ಫೈನಲ್ ಫೈಟ್. ಆ ಒಂದು ಸಿಲ್ವರ್ ಮೆಡಲ್. ಇಟ್ ವಾಸ್ 2008 or 2009, ಐ ಆಮ್ ನಾಟ್ ರಿಮೆಂಬರ್ ಆಫ್ ದ್ಯಾಟ್. ಸೊ ಹೀಗೆ ಏನು ಮಾಡಿದೆ, ದೆನ್ ಐ ಸಾ ದ ಪರ್ಸನ್ ಹೂ ವಾಸ್ ಸ್ಟ್ಯಾಂಡಿಂಗ್ ಓದರ್. ಈಸ್ ಅ ವೆರಿ huge personality. He was just 44 years. He was an Indian coach also. His name is Karan Singh Vyas anta. ಏನು ಅಟ್ರಾಕ್ಷನ್ ಇತ್ತು ಅಂದರೆ 6.2 ಹೈಟ್ ಇತ್ತು. ಸೊ ನನ್ನ ಇನ್ಸ್ಪಿರೇಷನ್ ಅಂದರೆ ಐ ಕ್ಯಾನ್ ಟೇಕ್ ಹಿಮ್. ಎಲ್ಲರೂ ಅಟ್ರಾಕ್ಷನ್ ಬಂದ್ಬಿಟ್ಟು ರಿಂಗ್ ಫೈಟ್ ಮೇಲೆ ನೋಡ್ತಾಯಿದ್ರು. ದೇ ಆರ್ ನಾಟ್ ಸೀಯಿಂಗ್ ಅಟ್ ತತಾಮಿ ಫೈಟ್ಸ್ ವಿಚ್ ಈಸ್ ಮ್ಯಾಟ್ ಫೈಟ್ಸ್. ಎಲ್ಲ ರಿಂಗ್ ಫೈಟ್ನೇ ನೋಡ್ತಾಯಿದ್ರು. ನಾನು ಅಂದ್ಕೊಂಡೆ, ಆಮೇಲೆ ನಾನು ಗಾಬರಿಯಾಗಿ ಹಿಂಗೆ ಸೋತದ್ನಲ್ಲ ಒಂದು ಮ್ಯಾಚು. ಸರಿ, ಹೆಂಗನ ಮಾಡಿ ಅಟ್ಲೀಸ್ಟ್ ಒಂದು ಸತಿ ನಾನು ಟ್ರೈ ಮಾಡಬೇಕು ಅಂದ್ಬಿಟ್ಟು ದೆನ್ ಐ ಲೆಫ್ಟ್ ದ ಕರಾಟೆ. ಆಮೇಲೆ ನಾನು ಸ್ಟಾರ್ಟೆಡ್ ಮೊಯ್ತೈ ಪ್ರಾಕ್ಟೀಸಿಂಗ್. ಮೊಯ್ತೈ ಬಂದ್ಬಿಟ್ಟು ಥೈಲ್ಯಾಂಡ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಥೈಲ್ಯಾಂಡ್ ಕಿಕ್ ಬಾಕ್ಸಿಂಗ್ ಅಂತಾರೆ. ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ವರ್ಸ್ಟ್ ಫೈಟ್ ಅಂತಲೇ ಹೇಳ್ಬೋದು ಅದನ್ನು. ಸೊ ಹೀಗೆ ಹೋಗ್ತಾ ಐ ವಾಸ್ ಪ್ರಾಕ್ಟೀಸಿಂಗ್ ದಟ್. ನಾನು ನಮ್ಮ ಮಾಸ್ಟ್ರಿಗೆ ಹೇಳಿದ್ದೆ, ಹೇಮಂತ್ ಅಂತ ನಮ್ಮ ಮಾಸ್ಟ್ರು, ಅವ್ರಿಗೂ ಹೇಳಿದ್ದೆ ನಾನು ಐ ವಾಲ್ ಪ್ರಾಕ್ಟೀಸ್ ಅಂತ. ಅವ್ರಂದ್ರೆ, ನೀನು ಹೆಂಗನ ಪ್ರಾಕ್ಟೀಸ್ ಮಾಡ್ಕೊ, ಯು ಕ್ಯಾನ್ ಫೈಟ್ ಇನ್ ದ ಕಿಕ್ ಬಾಕ್ಸಿಂಗ್, ಅದು ನಿನ್ನ ಇಷ್ಟ, ಅದು ಐ ವಾಂಟ್ ಯು ಟು ಬಿ ಎ ಗುಡ್ ಫೈಟರ್ ಅಂತ ಹೇಳಿ. ಓಕೆ ಅಂತ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ಐ ಥಾಟ್ ಅಟ್ಲೀಸ್ಟ್ ಒಂದು ಸತಿ ಹೋಗಿ ಎಂಟ್ರಿ ಆಗೋಣ ಅಂತ. ಐ ಆಮ್ ನಾಟ್ ರಿಮೆಂಬರ್ ಎಕ್ಸಾಕ್ಟ್ಲಿ 2013 or 2012, ಐ ಆಮ್ ನಾಟ್ ರಿಮೆಂಬರ್. ಸೊ ಅವಾಗೇನು ಮಾಡೋದು, ಸುಮ್ಮನೆ ಒಂದು ಸತಿ ರಿಂಗ್ ಹತ್ತಬೇಕು ಅಂತ ಒಂದು ಆಸೆ ಇತ್ತು. ಸೊ ಅವಾಗೇನು ಮಾಡಿದೆ, ಕ್ಯಾಶುವಲ್ ಆಗಿ ಹೋಗಿ ಸುಮ್ಮನೆ ಜಸ್ಟ್ ಎಂಟ್ರಿ ಕೊಟ್ಟು ವಾಪಸ್ ಬರೋಣ ಅಂತ ಹೋಗಿದ್ದು. ಬಟ್ ನನ್ನ ಲಕ್ಕು, ನನ್ನ ಲೈಫ್ ಟರ್ನ್ ಆಯಿತು ಗೊತ್ತಿಲ್ಲ ನನಗೆ. ಐ ವಾಸ್ ಇನ್ ಆಲ್ಮೋಸ್ಟ್ 5 ಬೋರ್ಡ್ಸ್ ಆಯಿತು, 5 ಡಿಫ್ರೆಂಟ್ ಸ್ಟೇಟ್ಸ್ ಮೇಲೆ ಆಯಿತು. ಸೊ ಅವಾಗ ಏನು ಮಾಡಿದೆ ನನಗೆ ಗೊತ್ತಿರಲಿಲ್ಲ. ಐ ವೆಂಟ್ ಟು ದ ಫೈನಲ್ ಆ್ಯಂಡ್ ಒನ್ ದ ಗೋಲ್ಡ್ ಮೆಡಲ್ ಫಾರ್ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಮೀನ್ಸ್ ಕರ್ನಾಟಕಗೆ ಅಂದ್ಬಿಟ್ಟು ಫಸ್ಟ್ ಗೋಲ್ಡ್ ಮೆಡಲ್ ತಂದಿದ್ದು ನಾನೇ ಆವಾಗ. ಓಕೆ, ಸೊ ಸುಮ್ಮನೆ ಟ್ರೈ ಮಾಡೋಕ್ಕೆ ಅಂತ ಹೋದ್ರಿ, ಬಟ್ ಯು ಒನ್ ದ ಗೋಲ್ಡ್ ಮೆಡಲ್. ವಾವ್, ಆಸೆ ಜಾಸ್ತಿ ಆಯಿತು. ಮೀನ್ಸ್ ಅವಾಗಿಂದ ಆಸೆ ಜಾಸ್ತಿ ಆಯಿತು, ಐ ವಾಂಟ್ ಟು ಬಿ ಅ ರಿಂಗ್ ಫೈಟರ್ ಓನ್ಲಿ ಅಂತ. ಸೊ ಅವತ್ತು ಸ್ಟಾರ್ಟ್ ಮಾಡಿದ್ದು K1 ಅಂತ ನಾನು ಆಡೋದು. K1 ಅಂದರೆ ಬೇಸಿಕ್ಲಿ ನಾಕೌಟ್ ರೂಲ್ಸ್ ಅಂತಾರೆ. ಸೊ ಈ ನಾಕೌಟ್ ರೂಲ್ಸಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಫೈಟ್ ಅಂತ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಯಾರು ರಿಸ್ಕ್ ಎತ್ಕೊಂಡು ಹೋಗಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ಆಲ್ಸೋ ಅನಿಸುತ್ತೆ. ಯಾಕಂದರೆ ತುಂಬ ಇದಿದೆ ಅದರಲ್ಲಿ. K1 ರೂಲ್ಸ್ ಅಂದರೆ ಇಟ್ಸ್ ವೆರಿ ಹಾನರ್ ಅಂತಾರೆ. ಆ ಫೈಟರ್ಸ್ಗಳಿಗೆ ತುಂಬ ಮರ್ಯಾದೆನೂ ಕೊಡ್ತಾರೆ. ಅದಕ್ಕೆ ರಿಂಗ್ ಫೈಟ್ಸ್ ಅಂದರೆ ಅಷ್ಟೊಂದು ಫೇಮಸ್ ಆಗಿರೋದು. ಸೊ ಹೀಗೆ ಏನು ಮಾಡಿದೆ, ಒಂದು ಅಂತ ಹೋಗಿ ಆಲ್ಮೋಸ್ಟ್ ಅಲ್ಲಿ ನೀವು ಹೇಳ್ದಂಗೆ 10 ಗೋಲ್ಡ್ ಮೆಡಲ್ ಆಯಿತು. ಇಟ್ಸ್ ಸೇವ್ಡ್ ಮೈ ಲೈಫ್ ಆಲ್ಸೋ ಆ್ಯಂಡ್ ಇಟ್ಸ್ ಬಿಕಮ್ ಮೈ ಪ್ಯಾಷನ್ ಆಲ್ಸೋ. ಒಂದು ಆಸೆ ಬಂದ್ಬಿಟ್ಟು ಕಂಟಿನ್ಯೂ ಆಗಿ ಟುಡೇ ಐ ಬಿಕಮ್ ಅ ವರ್ಲ್ಡ್ ಚಾಂಪಿಯನ್ ಆಲ್ಸೋ ಇನ್ 2016. ಫಸ್ಟ್ ಇಂಡಿಯನ್ ಅಂತಲೂ ಹೇಳ್ಬೋದು. ಐ ಬ್ರಾಟ್ ಅ ಮೆಡಲ್ ಫಾರ್ ಮೈ ಕಂಟ್ರಿ. ವಾವ್, ದಟ್ಸ್ ಗ್ರೇಟ್. ಸೊ ಈ K1 ಅನ್ನೋ ಒಂದು ರಿಂಗ್ ಗೇಮ್
ನಾಕೌಟ್ ಆಗೋವರೆಗೂ ನೀವು ಪ್ಲೇ ಮಾಡ್ತಾ ಇರ್ತೀರ. ಲೈಕ್ ಬೇರೆ ಕಿಕ್ ಬಾಕ್ಸಿಂಗ್ ಈವೆಂಟ್ಸ್ ಆದರೆ ಲೈಕ್ ಸ್ಟಾಪ್ ಮಾಡ್ತಿರ್ತಾರೆ ಅಂತ ಇರುತ್ತೆ ಗೇಮ್ಸು. ಈ K1 ಅಲ್ಲಿ ಹೆಂಗೆ ಅಂತಂದರೆ ಲೈಕ್ ನಾಕೌಟ್ ಆಗೋವರೆಗೂ ಯು ಹ್ಯಾವ್ ಟು ಪ್ಲೇ ಅಲ್ವಾ? ಇಲ್ಲ, ಆ್ಯಕ್ಚುಲಿ ಇದು ನಾಕೌಟ್ ರೂಲ್ಸ್ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಸರ್ಟನ್ ಟೈಮ್ ದೇ ವಿಲ್ ಬಿ ಸ್ಟಾಪಿಂಗ್ ದ ಪರ್ಸನ್. ಓಕೆ. ಬಿಕಾಸ್ ಮೇ ಬಿ ಸಮ್ ಗ್ರಾಯಿನ್ ಕೇಕ್ ಇರ್ಬೋದು, ಇವಾಗ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫೈಟಿಂಗ್. ಇಲ್ಲಿ ಏನಾಗುತ್ತೆ ಅಂದರೆ ಕೌಂಟರ್ ಮಾಡ್ತಾರೆ ಪಂಚಸ್ಗೆ, ದ ಅಪೋನೆಂಟ್ ಕ್ಯಾನ್ ಟೇಕ್ ಆರ್ ನಾಟ್ ಅಂತ ದಿಲ್ ಬಿ ಜಡ್ಜಿಂಗ್ ಹೋದ ರೆಫ್ರಿ ಇದ್ದೇ ಇರ್ತಾರೆ. ದೇ ಮೇ ಬಿ ಗೋ ಆ್ಯಂಡ್ ಹ್ಯಾಸ್ ದೆಮ್ ಕೌಂಟ್ ಮಾಡ್ತಾರೆ, ಇಸ್ ಇಟ್ ಓಕೆ ಆರ್ ನಾಟ್ ಅಂದ್ಬಿಟ್ಟು ದಿಲ್ ಬಿ ಕೌಂಟಿಂಗ್ ಹೋದ ಲೈಕ್ ಕೌಂಟ್ ಮಾಡ್ತಾರೆ. ದ ಪರ್ಸನ್ ಈಸ್ ರೈಸಿಂಗ್ ಹಿಸ್ ಹ್ಯಾಂಡ್ಸ್ ಆ್ಯಂಡ್ ಈಸ್ ಟೆಲ್ ದಟ್ ಐ ಆಮ್ ಗೋಯಿಂಗ್ ಟು ಫೈಟ್ ಅಂದರೆ ದೇ ವಿಲ್ ಕಂಟಿನ್ಯೂ ದ ಫೈಟ್. ಬಟ್ ಈ ಥರ ಎವ್ರಿ ಪಾಯಿಂಟ್ಸ್ಗೆ ದೇ ವೋಂಟ್ ಸ್ಟಾಪ್. ಓಕೆ. ದೆಲ್ ಬಿ ರೆಫ್ರಿ ಹೋದರ್, ದೆಲ್ ಬಿ ಕೀಪ್ ಆನ್ ಆ್ಯಡಿಂಗ್ ಅ ಪಾಯಿಂಟ್ಸ್ ಹೋದರ್ ಅಷ್ಟೇ. ಈ ಥರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ರೂಲ್ಸ್. ಅದು ದೇ ವೋಂಟ್ ಲೀವ್ ಲೈಕ್ ಎನಿ ಸ್ಟ್ರೀಟ್ ಫೈಟ್ ಆರ್ ಸಮಥಿಂಗ್, ಬಿಕಾಸ್ ಅಲ್ಲೂ ರೂಲ್ಸ್ ರೆಗ್ಯುಲೇಷನ್. ಓಕೆ, ರೆಫ್ರಿ ಇರ್ತಾರೆ, ಅಲ್ಲೂ ರೂಲ್ಸ್ ಇರುತ್ತೆ, ಅಲ್ಲೂ ಸ್ಟಾಪ್ ಮಾಡ್ತಾರೆ ಅಂತ ಆಯಿತು ಇವಾಗ. ಓಕೆ. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಲೈಕ್ ಕಿಕ್ ಬಾಕ್ಸಿಂಗ್ಗೆ ಹೋಗಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಇನ್ಸ್ಪಿರೇಷನ್ ಏನಾದರೂ ಇತ್ತಾ? ಬಿಕಾಸ್ ಕಿಕ್ ಬಾಕ್ಸಿಂಗ್ ಅನ್ನೋದು ಒಂಚೂರು ಕಡಿಮೆನೇ ಚೂಸ್ ಮಾಡೋವಂಥ ಗೇಮ್ ಅಂತ ಹೇಳ್ಬಹುದು. ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ಬಟ್ ಜನ ಸ್ವಲ್ಪ ಕಡಿಮೆ ಚೂಸ್ ಮಾಡ್ತಾರೆ ಅದನ್ನು. ಸೊ ನಿಮಗೆ ಹೇಗೆ ಆ ಕಡೆ ಒಲವು ಬಂತು? ಹೇಗೆ ಇಷ್ಟಪಟ್ರಿ ಅದನ್ನು? ಯಾರು ಇನ್ಸ್ಪಿರೇಷನ್ ಅದಕ್ಕೆ? ನನಗೆ ಇನ್ಸ್ಪಿರೇಷನ್ ನಾನು ಮೊದಲೇ ಅಂತಿದ್ದೆ, ಈಗಲೂ ಕೆಲವು ಟೈಮೆಲ್ಲ ಹೇಳ್ತಾ ಇರ್ತೀನಿ ನಿಮಗೆ ನೀವೇ ಇನ್ಸ್ಪಿರೇಷನ್ ಆಗಿ ಅಂತ. ವೈ ಅಂದರೆ ಲೈಕ್ ವೆನ್ ಐ ವಾಸ್ ಇಯರ್ ಆಫ್ 19, ಐ ಆಮ್ ನಾಟ್ ಎನಿ ಸ್ಪೋರ್ಟ್ಸ್ ಪರ್ಸನ್ ಫ್ರಮ್ ಡೇ ಒನ್. ನಾನು ಸ್ಕೂಲ್ ಟೈಮಲ್ಲೆಲ್ಲ ಆಡ್ತಾಯಿದ್ದೆ, ಇಲ್ಲ ಅಂತಲ್ಲ. ಐ ಆಮ್ ಅ ವೆರಿ ಗುಡ್ ಖೋ ಪ್ಲೇಯರ್ ಆ್ಯಂಡ್ ಕಬಡ್ಡಿ ಪ್ಲೇಯರ್ ಆಲ್ಸೋ. ಐ ವಾಸ್ ಕ್ಯಾಪ್ಟನ್ ಇನ್ ಮೈ ಕಬಡ್ಡಿ. ಓಕೆ, ಅಷ್ಟು ಅಂತ ಮೀನ್ಸ್ ಹೆಂಗಿತ್ತು ಅಂದರೆ ಜರ್ನಿ ಲೈಕ್ ಹೋಗ್ತಾ ಹೋಗ್ತಾ ಹೋಗ್ತಾ, ಬಿಕಾಸ್ ವೆನ್ ಐ ವಾಸ್ ಇಯರ್ ಆಫ್ 12 ಮೈ ಡ್ಯಾಡ್ ಹಸ್ ಪಾಸ್ ಅವೇ. ಮೀನ್ಸ್ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಹಾಗೆ ಬ್ರೈನಲ್ಲಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಈ ಪಾಸ್ ಅವೇ. ಸೊ ನನಗೂ ರೆಸ್ಪಾನ್ಸಿಬಲ್ ಎಲ್ಲ ಜಾಸ್ತಿ ಇತ್ತು. ಸೊ ಹಂಗೆ ಅಂತಲ್ಲ, ನಮ್ಮ ಅಕ್ಕವರೆಲ್ಲ ದೇ ವಾಸ್ ಸಪೋರ್ಟಿಂಗ್ ಮೀ, ಬಟ್ ಇನ್ ಸೇಮ್ ಟೈಮಲ್ಲಿ ಐ ವಾಂಟ್ ಟು ಟೇಕ್ ಕೇರ್ ಆಫ್ ಎವ್ರಿ ಒನ್ ಅಲ್ವಾ. ಸೊ ಬಿಕಾಸ್ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಆ ಥರ ಎಲ್ಲ ಹೇಳ್ಕೊಳೋ ಥರ ಎಲ್ಲ ಏನು ಆಸ್ತಿ ಗೀಸ್ತಿ ಏನಿಲ್ಲ. ವಿ ಆರ್ ಇನ್ ಟು ಕಂಪ್ಲೀಟ್ಲಿ ಮೈನಸ್ ಬ್ಯಾಂಕ್ ಬ್ಯಾಲೆನ್ಸ್ ಆವಾಗ. ಸೊ ಈ ಥರ ಇದ್ದಿದ್ದು. ಈಗಿದ್ದವಾಗ ಐ ವಾಸ್ ವರ್ಕಿಂಗ್, ದಟ್ ವಾಸ್ ಏಜ್ ಆಫ್ 19 ಅನಿಸುತ್ತೆ. 19 ಅಂದಾಗ ಮೀನ್ಸ್ ಹಾರ್ಲಿಕ್ಸಲ್ಲಿ ಡೆಲಿವರಿ ಬಾಯ್ ಆಗಿದ್ದೆ ನಾನು. ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಾಯಿದ್ದೆ, ಜೊತೆ ಕೊಲೀಗ್ಸ್ ಬರ್ತಾಯಿದ್ರು. ಅವತ್ತು ಒಂದು ಇನ್ಸಿಡೆಂಟ್ ನಡೆದಿದ್ದು ನನ್ನ ಲೈಫಲ್ಲಿ. ಅಂದರೆ ಅನ್ಫಾರ್ಚುನೇಟ್ಲಿ ಒಂದು ಬ್ಯಾನರ್ ಬಂದ್ಬಿಟ್ಟು ನನ್ನ ಕಾಲು ಬಿತ್ತು ಬಿಕಾಸ್ ಆಫ್ ಗಾಳಿಗೆ. ಐ ವಾಸ್ ವಾಕಿಂಗ್ ಇನ್ ಅ ಗ್ರೌಂಡಿನಾಗೆ ಪಾಸ್ ಆಗ್ತಾಯಿದೆ, ಬ್ಯಾನರ್ ಬಿತ್ತು. ಐ ಜಸ್ಟ್ ಟುಕ್ ಸೈಡ್ ಆ್ಯಂಡ್ ಐ ಟೋಲ್ಡ್ ಸಾರಿ ಸರ್, ಸಾರಿ ಅಣ್ಣ ಅಂದೆ. ತುಂಬ ಕೆಟ್ಟ ಮಾತಲ್ಲಿ ಬೈದ ಅವನು. ಯಾವ ರೇಂಜಲ್ಲಿ ಬೈದ ಅಂದರೆ ಇಟ್ಸ್ ಕೇಮ್ಸ್ ಟು ಮೈ ಮಾಮ್ ಲೆವೆಲ್ವರೆಗೂ. ನಾನು ಅಂದೆ ಯಾಕೆ ಹಂಗೆ ಬೈತೀಯ ಅಂದಿದ್ದಕ್ಕೆ ರಫ್ ಅಂತ ಹೊಡ್ತಾರೆ ಫ್ರೆಂಡ್ಸ್ ಮುಂದೆ. ಇದು ನನ್ನ ಲೈಫಲ್ಲಿ ಟರ್ನ್ ಆಗಿದ್ದು ಲೈಫ್. ಅದು ಮನೆಗೆ ಬಂದೆ, ಮಗುಗಿಂತ ಕಡೆಗೆ ಅಳ್ತಾ ಇದ್ದೆ ನಾನು ಕುತ್ಕೊಂಡು. ಸೊ ಅವಾಗ ನನ್ನ ಫ್ರೆಂಡ್ಸ್ ಬಂದರು, ಇಲ್ಲ ಅಂದಿಲ್ಲ, ಲೈಕ್ ಫ್ರೆಂಡ್ಸ್ ಬಂದು ಕ್ಲೀನಾಗಿ ಹೇಳಿದ್ರು ಬರೋ ಹೋಗಿ ಹೊಡೆದ್ಬಿಡೋಣ ಅಂತ. ಬಟ್ ನಾನು ಅವತ್ತೇನ ಒಂದೇ ಒಂದು ಸ್ಟೆಪ್ ಇಟ್ಬಿಟ್ಟು ನಾನು ಮುಂದೆ ಹೋಗಿದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಕುಂತ್ಕೊತಾ ಇರಲಿಲ್ಲ, ಎಲ್ಲೂ ಕುತ್ಕೊತಾ ಇರಲಿಲ್ಲ, ಜೈಲಲ್ಲಿ ಕುಂತ್ಕೊತಾ ಇದ್ದೆ ನಾನು. ಸೊ ಅವಾಗ ಏನಾಗಿದೆ, ಐ ವಾಸ್ ಥಿಂಕಿಂಗ್ ಅಬೌಟ್ ಮೈ ಫ್ಯಾಮ್ಲಿ. ಏನೇನು ಆಯಿತು ಅಂದರೆ ಯಾರು ನೋಡ್ಕೊತ ನನ್ನ ಫ್ಯಾಮ್ಲಿನ? ಡ್ಯಾಡಿ ಇಲ್ಲ, ಯಾರಿಲ್ಲ, 4 ಜನ ಅಕ್ಕಂದಿರಿದ್ದಾರೆ, ಅಮ್ಮ ಇದ್ದಾರೆ, ವಿಲ್ ಟೇಕ್ ಕೇರ್ ಆಫ್ ದೆಮ್. ಅದಕ್ಕೆ ಹೇಳೋದು ಪೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಲೈಫಲ್ಲಿ. ಅವತ್ತು ನಂಗೆ ಗೊತ್ತಾಯಿತು. ಜಸ್ಟ್ ಟುಕ್ ಒನ್ ಸ್ಟೆಪ್ ಬ್ಯಾಕ್, ರಿಲ್ಯಾಕ್ಸ್ ಮಾಡಿಕೊಂಡೆ. ದೆನ್ ಐ ಥಾಟ್ ಲೈಕ್ ಐ ಲರ್ನ್ ಸಮಥಿಂಗ್ ಫಾರ್ ಪ್ರೊಟೆಕ್ಟಿಂಗ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ಯಾಮ್ಲಿ ಅಂತ. ಸೆಲ್ಫ್ ಡಿಫೆನ್ಸ್ ಕಲಿಯೋಣ ಅಂತ ವೆಂಟ್ ಟು ದ ಬಾಕ್ಸಿಂಗ್. ಅವಾಗ ಟ್ರೆಂಡ್ ಇದ್ದಿದ್ದು ಬಾಕ್ಸಿಂಗೆ. ಸೊ ಕಂಠೀರವಾಗೆಲ್ಲ ಹೋಗ್ತಾಯಿದ್ದೆ. ಅನ್ಫಾರ್ಚುನೇಟ್ಲಿ ಮನೇಲೆಲ್ಲರಿಗೂ ಗೊತ್ತಾಯಿತು. ನನಗೇನು ಅಂದರೆ ಯಾವುದೋ ಮುಚ್ಚಿಕ್ಬಾರ್ದು ಅಂತ ಇತ್ತು. ಸೊ ಮನೇಲಿ ಹೇಳಿದ್ರು ಯಾವ ತಾಯಿಗೆ ತಾನೇ ಇಷ್ಟ ಆಗುತ್ತೆ, ಓದೇ ಬಿದ್ದು ಅದು ಮಕಾಮುತಿಯಲ್ಲೆಲ್ಲ ರಕ್ತ ಬರ್ತೇನೆ, ಯಾರು ತಾನೇ ಹೋಗ್ತಾರೆ. ಹೌದು. ದೆನ್ ನಾನೇನು ಮಾಡಿದೆ, ಅಮ್ಮ ಗೊತ್ತಾಯಿತು. ಐ ವಾಸ್ ನಾಟ್ ಲಿಸನಿಂಗ್ ಟು ಅವರ್. ಮೀನ್ಸ್ ಹೇಳಬೇಕು ಅಂದರೆ ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವ್ರಿಗೆ ಎದುರ್ತಾ ಇದ್ದೀನಿ ನಾನು. ಬಿಕಾಸ್ ದೇ ಆರ್ ಟೇಕ್ ಕೇರಿಂಗ್ ಆಫ್ ಎವ್ರಿ ಒನ್ ನಮ್ಮ ಮನೆಯಲ್ಲಿ. ಅವರೇ ನಮ್ಮ ಮನೇಲಿ ದೊಡ್ಡವರು. ಇವಾಗ ನಮ್ಮ ಚಿಕ್ಕಪ್ಪಂದಿರು ನಮ್ಮ ಚಿಕ್ಕಮ್ಮಂದಿರು ಅಂದರೆ ನನಗೆ ತುಂಬ ಭಯ. ಅವ್ರು ನೋಡಿದ್ರೇ ನಾನು ಭಯ ಬೀಳೋದು. ನೀವು ಯಾರು ಭಯ ಬೀಳ್ತೀರ ಅಂದರೆ ಅವ್ರು ನೋಡಿದ್ರೆ ಮಾತ್ರ ನಾನು ಭಯ ಬೀಳೋದು. ಓಕೆ, ಆ ಥರ ನಾನು ಹೇಳ್ಕೊತೀನಿ. ಬಟ್ ಸೇಮ್ ಟೈಮಲ್ಲಿ ದೇ ಆರ್ ವೆರಿ ಹ್ಯಾಪಿ ಬಿಕಾಸ್ ನಾನು ಯಾರಿಗೂ ಆ ಥರ ಏನು ಕೆಟ್ಟದಾಗೋಂಥ ಹೆಸರು ತಂದಿಲ್ಲ ಯಾರಿಗೂ. ಎಲ್ಲರಿಗೂ ಭಯ ಇತ್ತು, ಏನಾಗ್ಬಿಡ್ತಾನೆ ಅವನು, ಯಾವ್ಯಾವ ಥರ ಆಗ್ತಾನೋ ಅಂತ ಎಲ್ಲ. ಆಮೇಲೆ ಆ ಇನ್ಸಿಡೆಂಟೇ ನಾನು ಚೇಂಜ್ ಮಾಡಿದ್ದು. ಐ ಥಾಟ್ ಲೈಕ್ ಐ ಲರ್ನ್ ಅಂತ ಮನೇಲಿ ಹೇಳಿದೆ ಒಂದು ಸತಿ. ಅಮ್ಮ ಹೇಳಿದ್ರು ಬೇಡ ಹೋಗ್ಬೇಡ. ನಾನು ಕೇಳಿಲ್ಲ.
ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿಸಿ ನಮ್ಮ ಚಿಕ್ಕಮ್ಮ ಕಡೆಯಿಂದ ಆನ್ಸರ್. ಆವಾಗ ಜಸ್ಟ್ ಪ್ರಾಮಿಸ್ ಮೈ ಮಾಮ್, ನಾನು ಆಡಲ್ಲ ಬಾಕ್ಸಿಂಗ್ ಅಂತ ಪ್ರಾಮಿಸ್ ದರ್. ಐ ಸ್ಟಾಪ್ ಬಾಕ್ಸಿಂಗ್, ಕಂಟಿನ್ಯೂ ಅಲ್ಲಿ ಹೋಗಿ ಆಡ್ತಾಯಿದ್ದು ನಿಲ್ಲಿಸ್ಬಿಟ್ಟೆ. ಬಟ್ ಸೇಮ್ ಟೈಮಲ್ಲಿ ಕರಾಟೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮಗೆ ಹೇಳಿಲ್ಲ ಈ ವಿಷಯನ, ಹೇಳಿದ್ರೆ ಮತ್ತೆ ಬಿಡಲ್ಲ ಅಂತ. ಸೊ ಈಗ ಏನು ಮಾಡಿದೆ, ಹಾಗೆ ಹೋಗಿ 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 ಏನೋ ಕಲ್ತ್ಬಿಟ್ಟು ಏನೋ ಮಾಡೋಣ ಅಂದ್ಬಿಟ್ಟು ಐ ವೆಂಟ್ ಟು ದ ಕರಾಟೆ. ಬಟ್ ನಾನು ಎಲ್ಲೂ ಮನೇಲಿ ಇಡ್ತಾ ಇರಲಿಲ್ಲ ಬಟ್ಟೆ. ದೇ ವಾಸ್ ಒಂದು ಬೇಕ್ರಿ ಕ್ಲೋಸ್ ಟು ಮೀ, ಇದೆಲ್ಲರಿಗೂ ಗೊತ್ತಿದೆ, ಸ್ವಲ್ಪ ನ್ಯೂಸಲ್ಲೆಲ್ಲ ಬಂದಿದೆ ಇದು. ಆ ಬೇಕ್ರಿಯಲ್ಲಿ ಹೋಗಿ ಬಟ್ಟೆ ಇಟ್ಬಿಟ್ಟು ಬೆಳಿಗ್ಗೆ ಹೋಗಿ ಚೇಂಜ್ ಮಾಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೆ. ಆಫ್ಟರ್ 2 years ಯಾರಿಗೋಸ್ಕರ ಬಂದಿದ್ದೆ? ಬಿಕಾಸ್ ಐ ವಾಂಟೆಡ್ ಟು ಹಿಟ್ ಹಿಮ್. ಅವ್ರು ನೋಡಿಬೇಕು ಅಂತಲೇ ಬಂದಿದ್ದು ನಾನು. ಸೊ ಹೋದೆ, ಏನೋ ಒಂಥರ ಧೈರ್ಯ ಅದು ಇದಂತೆಲ್ಲ ಹೋದೆ. ಬಟ್ ಸೇಮ್ ಟೈಮಲ್ಲಿ ಐ ವಾಂಟೆಡ್ ಟು ಟೆಲ್ ಎವ್ರಿ ಒನ್ ದ್ಯಾಟ್ ಸ್ಪೋರ್ಟ್ಸ್ ಈಸ್ ನಾಟ್ ಕಾಂಟ್ಯಾಕ್ಟ್, ಓಕೆ? ಬಿಕಾಸ್ ಅಲ್ಲಿ ನನಗೆ ಕಲಿಸಿದ್ದೆ ಡಿಸಿಪ್ಲಿನ್. ಅವ್ನು ನೋಡ್ದಿಲ್ಲ ನಾನು, ಐ ನೆವರ್ ಹಿಟ್ ಹಿಮ್. ಬಿಕಾಸ್ ಅದು ನೋಡಾದ್ಮೇಲೆ ಮನಸ್ಸಲ್ಲಿ ಇಷ್ಟೇ ಅಂದ್ಕೊಂಡಿದ್ದೆ, ಅಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಹೊಡಿತಾರೆ, ಇದೆಲ್ಲ ಒಂದು ದೊಡ್ಡ ವಿಷಯ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾಪ್, ಕೇಮ್ ಬ್ಯಾಕ್. ಐ ವಾಸ್ ಸಿಟ್ಟಿಂಗ್ ಅಟ್ ಹೋಮ್ ವಾಚಿಂಗ್ ಅ ಮೂವಿ. ರ್ಯಾಂಡಮ್ ಮೂವಿ ಬರ್ತಾಯಿತ್ತು. ಸೊ ಅವಾಗೆ ಬಂದಿದ್ದು ಕಿಕ್ ಬಾಕ್ಸರ್ ಅಂತ. ಸೊ ಅವಾಗ ಏನು ಮಾಡಿದೆ, ಇನ್ನೂ ನನ್ನ ಮೈಂಡಲ್ಲಿ ಇರಲಿಲ್ಲ ಕಿಕ್ ಬಾಕ್ಸರ್ ಆಗಬೇಕು ಅಂತ. ಬಟ್ ಈ ವಾಸ್ ಅ ವೆರಿ ಗುಡ್ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ನಾನು. ಸೊ ಕಿಕ್ ಬಾಕ್ಸರ್ ಅನ್ನೋ ನೇಮ್ ಅವತ್ತೇ ನಾನು ಫಸ್ಟ್ ಕೇಳಿದ್ದು. ಈಸ್ ಮೂವಿ ವಾಸ್ ಅ ವ್ಯಾಂಡಮ್. ಇವಾಗ ಕಿಕ್ ಬಾಕ್ಸ್ ಅನ್ನೋದು ಇಟ್ಸ್ ಕಾಲ್ಡ್ ವ್ಯಾಂಡಮ್ ಅಂತ. ಸೊ ಅವಾಗೇ ನಾನೇನು ಮಾಡಿದೆ, ಕರಾಟೆ ಕಲಿಯೋಣ ಅಂದ್ಬಿಟ್ಟು ಸೀದಾ ಕರಾಟೆ ಹೋಗಿ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಸಿಟ್ಟಿಂಗ್ ಅಟ್ ಸಿಂಪ್ಲಿ ಅಟ್ ಹೋಮ್. ಐ ಗೇನ್ಡ್ ಅಗೇನ್ ಮೈ ವೆಯ್ಟ್. ವೆನ್ ಐ ವಾಸ್ ಬಿಫೋರ್ ಸ್ಟಾರ್ಟಿಂಗ್ ಮೈ ಪ್ರಾಕ್ಟೀಸ್ ಐ ವಾಸ್ ಜಸ್ಟ್ 108 kgs. ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಕಡಿಮೆ ಮಾಡಿದ್ದೆ. ಆಮೇಲೆ ಮತ್ತೆ ಬಿಟ್ಟಾದ್ಮೇಲೆ ಆ್ಯಸ್ ಯೂಶುವಲ್ ಎಲ್ಲರೂ ದಪ್ಪ ಆಗೇ ಆಗ್ತಾರೆ, ಇದು ಯಾರೂ ಆಗಲ್ಲ ಅಂತ ಅಲ್ಲ. ಇಫ್ ಯು ನಾಟ್ ಇನ್ ಎನಿ ಆ್ಯಕ್ಟಿವಿಟೀಸ್ 100% ವಿಲ್ ಗೇನ್ ದ ವೆಯ್ಟ್. ಸೊ ಏನು ಮಾಡಿದೆ, ಯಾಕೆ ಸುಮ್ಮನೆ ಇಷ್ಟಿಗೆ ಸ್ಟಾಪ್ ಮಾಡಬೇಕು ಅಂದ್ಬಿಟ್ಟು ಒಂದೇ ಒಂದು ಫೈಟ್ ಆಡ್ಬಿಡೋಣ, ಯಾವುದೋ ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಫೈಟ್ ಆಡೋಣ ಅಂತ ಹೋಗಿ ಆಲ್ಮೋಸ್ಟ್ ಅಲ್ಲಿ ಇವತ್ತಿಗೆ ಮೋರ್ ದೆನ್ 170 ಫೈಟ್ಸ್ ಆಡಿದ್ದೆ. ಕರಾಟೆಯಲ್ಲಿ, ಮೊಯ್ತಾಯಲ್ಲಿ, ಕಿಕ್ ಬಾಕ್ಸಿಂಗಲ್ಲಿ, ದಿಸ್ ಆಲ್ ಇಸ್ ಮೈ ಫೈಟ್ಸ್. ಸೊ ಹೋಗ್ತಾಯಿದೆ, ಈಗ ಜರ್ನಿ ಆಗ್ತಾಯಿದೆ ನನ್ನದು. ಸೂಪರ್. ಇಷ್ಟು ಗೇಮ್ಸ್ನ ಆಡ್ಕೊಂಡು ಬಂದು ಲೈಕ್ ಇಟ್ ವಾಸ್ ಅ ವೆರಿ ಗ್ರೇಟ್ ಜರ್ನಿ ಅಂತಲೇ ಹೇಳ್ಬೋದು ನಿಮ್ಮದು. ಸೊ ಫಸ್ಟ್ ಕನ್ನಡಿಗ ಅಂದ ತಕ್ಷಣ ಆಬ್ವಿಯಸ್ಲಿ ದಟ್ಸ್ ಅ ಪ್ರೌಡ್ ಥಿಂಗ್ ಟು ಸೇ. ಎಲ್ಲೇ ಹೋದರೂ ನಾನು ಫಸ್ಟ್ ಕನ್ನಡಿಗ ಟು ವಿನ್ ದಿ ಗೋಲ್ಡ್ ಮೆಡಲ್ ಇನ್ ನ್ಯಾಷನಲ್ಸ್ ಅಂತ ಹೇಳೋದಕ್ಕೆ ಡೆಫಿನೆಟ್ಲಿ ದಟ್ ವಾಸ್ ವೆರಿ ಗ್ರೇಟ್. ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಬೇಕು ಅಂತ ಇಷ್ಟಪಡ್ತೀವಿ. ಇದೆಲ್ಲ ಜರ್ನಿ ನಡೀತಾ ಇದೆ, ಇನ್ನೂ ನೀವು ಗೇಮ್ಸ್ ಆಡ್ತಾನೇ ಇದ್ದೀರಾ. ಸೊ ಮಧ್ಯದಲ್ಲಿ ಒಂದು ವಿಷಯ ಗೊತ್ತಾಗಿದ್ದೇನು ಅಂತಂದರೆ, ನೀವೆಲ್ಲ ಈ ಗೇಮ್ನ ಆಡಬೇಕಾದ್ರೆ ದಟ್ ಯು ಗಾಟ್ ಅ ಕ್ಯಾನ್ಸರ್ ಅಂತ. ಸೊ ಹೌ ವಾಸ್ ದ್ಯಾಟ್? ಹೇಗೆ ಗೊತ್ತಾಯಿತು? ಫಸ್ಟ್ ಆಫ್ ಆಲ್ ಲೈಕ್ ಹೇಗೆ ಗೊತ್ತಾಯಿತು ಆ್ಯಂಡ್ ಗೊತ್ತಾದ್ಮೇಲೆ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಅದೇನು ಅಂದರೆ ನನ್ನ ಡ್ರೀಮ್ ಇವಾಗ ಹೇಳ್ತೀನಿ, ಲೈಕ್ ವೈ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಲೈಫಲ್ಲಿ ನಾನು ಹೇಳ್ತೀನಿ ನಿಮಗೆ ಇವತ್ತು. ಎನಿ ಸ್ಪೋರ್ಟ್ಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಒಂದು ಸತಿ ನೀವೇನೋ ಗೋಲ್ ಫಿಕ್ಸ್ ಮಾಡಿದೆ, ಯು ಕ್ಯಾನ್ ಯು ವಾಂಟ್ ಟು ರೀಚ್ ಆಗೋರ್ಗೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ದಟ್ಸ್ ಅ ರೀಸನ್ ಐ ಕೇಮ್ ಬ್ಯಾಕ್ ಯೋರ್ 2015 ಐ ಗೋಟ್ ಅ ಚಾನ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ. ಒಂದು ಫೈಟ್ ಎಲ್ಲ ಆಯಿತು, ಫೈನಲ್ ಫೈಟಲ್ಲಿ ಹೋದೆ, ಒಂದು ಮೆಡಲ್ ಹೋದೆ. ಬಿಕಾಸ್ ಐ ಡೋಂಟ್ ಟು ಟೆಲ್ ಐ ಲಾಸ್ಟ್ ಮೈ ಮೆಡಲ್ ಅಂತ, ಅದು ಸಿಲ್ವರ್ ಮೆಡಲ್. ದೆನ್ ಐ ಡಿಸೈಡೆಡ್, ಎಲ್ಲರಿಗೂ ಗೊತ್ತಿರೋವಂಥದ್ದು ಒಂದು ಹಾನರ್ ಆಗಿರುತ್ತೆ, ಲೈಕ್ ವೆನ್ ದೇ ರಿಸೀವಿಂಗ್ ಅ ಗೋಲ್ಡ್ ಮೆಡಲ್ ಆವಾಗ ಬರೋದೇ ಎಲ್ಲರಿಗೂ ನ್ಯಾಷನಲ್ ಅಂತ. ಅವ್ರು ನ್ಯಾಷನಲ್ ಅಂತ ಮಾಡ್ತಾಯಿದ್ದಾರೆ, ಸೇಮ್ ಟೈಮಲ್ಲಿ ಐ ಆಮ್ ರಿಸೀವಿಂಗ್ ಮೈ ಮೆಡಲ್. ಐ ವಾಸ್ ಹ್ಯಾಪಿ ಜಸ್ಟ್ ಫಾರ್ ಓನ್ಲಿ 20 seconds. ಒಂಥರ ನಾಟಕ ಅಂತಾರಲ್ಲ, ಅದೇ ಥರ ಆಯ್ತು ನನ್ನ ಕತೆ. ಲೈಕ್ ಮುಂದೆ ನೆಗಿತಾ ಇದ್ದೀನಿ, ಒಳಗಡೆ ಬಂದುಬಿಟ್ಟು ಎಷ್ಟು ಕೊರಗ್ತಾ ಇದ್ದೆ ಅಂದರೆ ಐ ಥಾಟ್ ಲೈಕ್ ಐ ವಾಂಟ್ ಟು ಬಿ ಅಟ್ಲೀಸ್ಟ್ ಒನ್ಸ್ ಐ ವಾಂಟ್ ಟು ವಿನ್ ಅ ಮೆಡಲ್ ಫಾರ್ ಮೈ ಕಂಟ್ರಿ ಅಂತ. ದೆನ್ ಐ ಸ್ಟಾರ್ಟೆಡ್ ಮೈ ಥಿಂಗ್. ಹೋಗ್ತಾ 2015 ಅಗೇನ್ ಐ ಗೋಟ್ ಅ ಚಾನ್ಸ್ ಟು ರೆಪ್ರೆಸೆಂಟ್ ಇಂಡಿಯಾ. ಐ ವಾಸ್ ಇನ್ ಟಾಪ್ 16, ಅದು ಐರ್ಲ್ಯಾಂಡಲ್ಲಿ. ಬಟ್ ಹೇಳ್ತೀನಲ್ಲ, ಅವ್ರ ಪ್ರಾಕ್ಟೀಸ್ಗೂ ನಮ್ಮ ಪ್ರಾಕ್ಟೀಸ್ಗೂ ಇಟ್ಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಹೋದ. ಬಿಕಾಸ್ ಅವ್ರು ಹೊಡಿಯೋ ಒಂದೊಂದು ಹೇಟಿಗೂ ಮನೇಲಿರೋರು ಎಲ್ಲರೂ ನೆನೆಸ್ಕೊಬೇಕು, ಆ ರೇಂಜಲ್ಲಿ ಹೊಡಿತಾರೆ. ಅಷ್ಟು ಇಂಟೆನ್ಸಿಟಿ ಇರುತ್ತೆ. ಬಿಕಾಸ್ ದೇ ಆರ್ ಗಿವಿಂಗ್ ಅ ಪ್ರಿಫರೆನ್ಸ್ ಫಾರ್ ದೋಸ್ ಸ್ಪೋರ್ಟ್ಸ್. ನಮ್ಮಲ್ಲಿ ಏನು ಅಂದರೆ ಐ ಡೋಂಟ್ ಟು ಟೆಲ್ ಎನಿ ಸ್ಪೋರ್ಟ್ಸ್ ಈಸ್ ಹಿಂಗೆ ಅಂತ. ಬಿಕಾಸ್ ಏನಾಗ್ತಾಯಿದೆ ಅಂದರೆ ಟಿ ವಿಯಲ್ಲಿ ಬರೋದೇ ದೊಡ್ಡ ಸ್ಪೋರ್ಟ್ಸ್ ಅಂದ್ಕೊಂಡಿದ್ದಾರೆ. ವೈ ದೇ ಆರ್ ಗಿವಿಂಗ್ ಅ ಸಪೋರ್ಟ್ ಫಾರ್ ಕ್ರಿಕೆಟ್, ಓನ್ಲಿ ಕ್ರಿಕೆಟ್. ಸೊ ಈವನ್ ವಿ ಆರ್ ಸ್ಟ್ರಗ್ಲಿಂಗ್ ಯೋ, ಈವನ್ ವಿ ಆರ್ ಪ್ಲೇಯಿಂಗ್ ಫಾರ್ ಅವರ್ ಕಂಟ್ರಿ. ಐ ಆಮ್ ನಾಟ್ ಟೆಲ್ಲಿಂಗ್ ಫಾರ್ ದೆಮ್ ಎವ್ರಿಥಿಂಗ್ ರಾಂಗ್ ಅಂತ. ಯಾಕೆ ಇದೇ ಕೆಲಸ ಬೇರೆ ಕಂಟ್ರಿಯಲ್ಲಿ ಮಾಡಲ್ಲ? ವೈ ಅದರ್ ಕಂಟ್ರೀಸ್ ಆರ್ ವೆರಿ ಇಂಪ್ರೂವ್ಡ್, ಎಲ್ಲರ ಮುಂದೆ ಇದ್ದಾರೆ. ದೇ ಕ್ಯಾನ್ ಬ್ರಿಂಗ್ ಸೋ ಮೆನಿ ಮೆಡಲ್ಸ್ ಫಾರ್ ದೇ ಕಂಟ್ರಿ.
ಯಾಕೆ ಅಂದರೆ ಬಿಕಾಸ್ ದೇ ವಿಲ್ ಸಿ ಎವ್ರಿ ಒನ್ ಈಕ್ವಲಿ ಆಲ್ವೇಸ್ ಈಕ್ವಲ್ ಆಗಿ ನೋಡ್ತಾರೆ ಪ್ರತಿ ಸ್ಪೋರ್ಟ್ಸಲ್ಲಿ. ಅದಕ್ಕೆ ದೇ ಆರ್ ಲಿಟಲ್ ಬಿಟ್ ಫಾರ್ವರ್ಡ್, ವಿ ಆರ್ ಲಿಟಲ್ ಬಿಟ್ ಬ್ಯಾಕ್ವರ್ಡ್ಸ್ ಅಷ್ಟೇ, ನಾಟ್ ಲಿಟಲ್ ಬಿಟ್ ಟೂ ಮಚ್ ಬ್ಯಾಕ್ವರ್ಡ್ಸಲ್ಲಿ. ಬಟ್ ನೌ ಡಸ್ ಎಸ್ ಅಫ್ಕೋರ್ಸ್ ಹೆಂಗಿದೆ ಅಂದರೆ ಇವಾಗ ಚಾನ್ಸ್ ಅಷ್ಟೇ, ಎಲ್ಲೋ ಒಂದು ಕಡೆ ಅವ್ರು ಹೈಲೈಟ್ ಆದರೆ ದೆನ್ ಹಿಮಾ ದಾಸ್ ಯಾರಿಗೂ ಗೊತ್ತಿತ್ತು, ಯಾರನ್ನ ಸಪೋರ್ಟ್ ಮಾಡ್ತಾರೆ ಯಾರಿಗೂ ಗೊತ್ತಿರಲಿಲ್ಲ. ಟುಡೇ ಶಿ ವಾಸ್ ಓನ್ ಆಲ್ಮೋಸ್ಟ್ ಫೈವ್ ಮೆಡಲ್ಸ್ ವಿತಿನ್ ಡೇಸ್. ಹಿಂಗೆ ಯಾರ ಕೈಲನ್ನಾಗುತ್ತಾ? ಇಲ್ಲ. ದಟ್ಸ್ ವಾಟ್ ವಿ ಕಾಲ್ ಒನ್ ಮ್ಯಾನ್ ಅವರ್ ಮಿಶೋ ಅಂತಾರೆ ಆಲ್ವೇಸ್. ಕೆಲವು ಟೈಮಲ್ಲಿ ವಾಂಟ್ ಟು ಮೀನ್ಸ್ ಹಿಂಗೆ ಹೋಗ್ತಾ ಹೋಗ್ತಾ ಬಿಕಾಸ್ ದಟ್ಸ್ ಮೈ ಡ್ರೀಮ್. ಐ ಲಾಸ್ಟ್, ಇವಾಗ ಹೇಳ್ತೀನಿ, ಐ ಲಾಸ್ಟ್ ಇನ್ 2015 ಐರ್ಲೆಂಡಲ್ಲಿ. ಅದು ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ತೀನಿ. ಫಸ್ಟ್ ಕನ್ನಡಿಗ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದು ಏಷ್ಯಲ್ಲಿ, ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಫಸ್ಟ್ ನಾನೇ ಹೋಗಿದ್ದಿದ್ದು ಅದಕ್ಕೆ, ಇನ್ನು K1 ರೂಲ್ಸಲ್ಲೆಲ್ಲ. ಸೊ ಹೀಗೆ ಹೋಗ್ತಾ ಹೋಗ್ತಾ ಅಗೇನ್ ಐ ಗೋಟ್ ಅ ಚಾನ್ಸ್. ಐ ವಾಸ್ ಮೈ ಕ್ಯಾಟಗರಿ ಲೆವೆಲ್, ನನ್ನ ಕ್ಯಾಟಗರಿಯಲ್ಲೇ ಐ ವಾಸ್ ಹೋಲ್ಡಿಂಗ್ ಮೈ ಗೋಲ್ಡ್ ಮೆಡಲ್ ಹಾಗೆ. ಸೊ ಐ ವಾಸ್ ನಾಟ್ ಗಿವಿಂಗ್ ಅ ಚಾನ್ಸ್ ಫಾರ್ ಎನಿ ಒನ್, ಬಿಕಾಸ್ ಅದೇನೋ ಸೀನಿಯರ್ ನ್ಯಾಷನಲ್ಸ್ ಆಗಲಿ ಏನೇ ಇದ್ರೂ ಐ ವಾಸ್ ಕೀಪಿಂಗ್ ಮೈ ಪೊಸಿಷನ್ ಸ್ಟ್ಯಾಂಡರ್ಡ್. ಹೋದ 2016 ಅಗೇನ್ ಅವಾಗೇನಾಯಿತು, ಐ ಗಾಟ್ ಅ ಚಾನ್ಸ್ ಟು ಗೋ ಫಾರ್ ರಷ್ಯಾ 2016. ದಟ್ ವಾಸ್ ಮೈ ಲಾಸ್ಟ್ ಇಂಟರ್ನ್ಯಾಷನಲ್ ಫೈಟ್ ಅಂತ ಹೇಳ್ಬೋದು. ಅಗೇನ್ ಸೇಮ್ ಥಿಂಗ್. ಸೊ ಐ ವಾಂಟೆಡ್ ಟು ಟೆಲ್ ಯು ಒನ್ ಥಿಂಗ್. 2016 ರಷ್ಯಾಗೆ ಹೋದಾಗ ಐ ವಾಸ್ ಪ್ಲೇಯಿಂಗ್ ಇನ್ -81. -81 ಆಡಿದಾಗ ಐ ಒನ್ ದ ಬ್ರಾನ್ಸ್ ಮೆಡಲಲ್ಲಿ. ಓಕೆ, I won the bronze medal. Same time only I got an offer from higher category. If you want to challenge them, you can fetch the bronze medal and you can go and fight for silver medal. ಓಕೆ, ನೀವು ಅಲ್ಲಿ ಹೋಗಬೇಕು ಅಂತಂದರೆ ಬ್ರಾನ್ಸ್ ಮೆಡಲ್ನ ನೀವು ಪ್ಲೆಜ್ ಹೌದು, ಫ್ಲಡ್ ಮಾಡಿ ಯು ವಾಂಟ್ ಟು ಫೈಟ್ ಇನ್ -86. 5 kg ಅಡಿಷ್ನಲಲ್ಲಿ ಐ ವಾಂಟೆಡ್ ಟು ಪ್ಲೇ ಓವರ್ ದಟ್. ಓಕೆ, ನಾನಂದೆ ಇಟ್ಸ್ ರಿಲೇಟೆಡ್ ಟು ಕಂಟ್ರಿ. ಇಫ್ ಯು ವಿನ್ ಯು ಕ್ಯಾನ್ ಟೇಕ್ ಎ ಗೋಲ್ಡ್ ಮೆಡಲ್, ಆರ್ ಇಫ್ ಯು ಲಾಸ್ ಯು ಕ್ಯಾನ್ ಟೇಕ್ ದ ಸಿಲ್ವರ್ ಮೆಡಲ್. ಸೊ ಅದಕ್ಕೆ ಎಲ್ಲರಿಗೂ ಒಂಥರ ಶಾಕ್ ಆಗ್ತಾಯಿದೆ, ಹೌ ಗಿರೀಶ್ ಇಸ್ ಗಾನ್ ಅಂತ. ಬಿಕಾಸ್ ಐ ಡೋಂಟ್ ಟು ಎಕ್ಸ್ಪ್ಲೇನ್ ದೋಸ್ ಥಿಂಗ್ಸ್ ಟು ದೋಸ್ ಬಾಯ್ಸ್ ಹೂ ಆರ್ ಬ್ಯಾಕ್ ಟು ಮೀ ಎವ್ರಿಥಿಂಗ್. ನನ್ನ ಹಿಂದೆನೇ ಬರಬೇಕು, ನನ್ನ ಹಿಂದೆನೇ ಇರಬೇಕು, ಈ ಥರ ಎಲ್ಲ ಕಾಂಟ್ರವರ್ಸಿ ಮಾಡೋರು ತುಂಬ ಇರ್ತಾರೆ. ಸೊ ಅವಾಗ ಏನು ಮಾಡಿದೆ, ಅಟ್ಲೀಸ್ಟ್ ನಮ್ಮ ಕಂಟ್ರಿಗೆ ತಾನೆ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಐ ವಾಂಟ್ ದ್ಯಾಟ್. ಬಟ್ ಐ ವಾಸ್ ಇಂಜೂರ್ಡ್ ಇನ್ -81. ಓಕೆ, -81 ನನ್ನ ನೇಮ್ ಯು ಕ್ಯಾನ್ ಸಿ ಓದರ್, -86 ಯು ಕ್ಯಾನ್ ಸಿ ಮೈ ನೇಮ್ ಓದರ್. ಎಲ್ಲರೂ ಅನ್ಕೊತಾರೆ ಏನು ಫೈಟ್ ಇಷ್ಟೇ ಇರೋದು ಹಿಂಗೆ ಇರೋದು ಅಂತ. ದಟ್ಸ್ ನಾಟ್ ಟ್ರೂ, ದಿಸ್ ಈಸ್ ಅ ಟ್ರೂ. ಆಮೇಲೆ ಓಕೆ ಅಂದ್ಬಿಟ್ಟು ನಮ್ಮ ಕಂಟ್ರಿಗೆ ಆಡ್ಬೋದು ಅಂತ. ಮೈ ಡ್ರೀಮ್ ಇಸ್ ಸಮಥಿಂಗ್, ಐ ಕ್ಯಾನ್ ಟೇಕ್ ಅ ರಿಸ್ಕ್ ಅಂದ್ಬಿಟ್ಟು ಏನು ಮಾಡಿದೆ, -81 ಆಡಿ ಇಂಜುರಿ ಆಗಿತ್ತು. ಐ ಟೋಲ್ಡ್ ದೆಮ್ ದಟ್ ಐ ಆಮ್ ಇಂಜೂರ್ಡ್ ಅಂತ. ಬಟ್ ಸ್ಟಿಲ್ ದೇ ಗೇವ್ ಅನ್ ಆಫರ್ ಅಲ್ಲ. ಓಕೆ, ಐ ಟುಕ್ ಒನ್ ಬಿಕಾಸ್ ವಿ ಡೋಂಟ್ ನೋ ದ ಮೆಡಿಸಿನ್ ನೇಮ್ ಅಲ್ಲಿ. ನಿಮ್ಗೆ ಅಲ್ಲಿ ಯಾರಿಗೆ ರಷ್ಯಲ್ಲಿ ಹೋಗ್ಬಿಟ್ಟು ಇಂಗ್ಲೀಷ್ ವರ್ಡ್ ನೋಡ್ಸಿದ್ರೇ ಅವ್ರಿಗೆ ಗೊತ್ತಾಗಲ್ಲ, ಇನ್ನೇನು ಮಾಡ್ತೀರಲ್ಲ ಹೋಗಿ ರಷ್ಯನ್ಸಲ್ಲಿ ಮಾತಾಡೋಕ್ಕಾಗುತ್ತೆ ಅಲ್ಲಿ, ಏನೂ ಆಗಲ್ಲ. ಸೊ ಏನಾಯಿತು, ಐ ವೆಂಟ್ ದ್ಯಾಟ್ ಆ್ಯಂಡ್ ದ ಫೈನಲ್ ರೌಂಡಲ್ಲಿ ಹೀಟ್ ಮೀನ್ ದ ಸೇಮ್ ಪ್ಲೇಸ್ ವೇರ್ ಐ ಗಾಟ್ ಇಂಜೂರ್ಡ್. Then unfortunately I wanted to lift my hands up and I told I cannot play ಅಂತ, ಬಿಕಾಸ್ ನನ್ನ ಮೇಲೆ ರೆಸ್ಪಾನ್ಸಿಬಲ್ ಜಾಸ್ತಿ ಇರುತ್ತೆ, ಇವತ್ತಿಲ್ಲ ಅಂದರೆ ನಾಳೆ. ಸೊ ಐ ಥಾಟ್ ಲೈಕ್ ದಟ್, ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಸ್ಪೋರ್ಟ್ಸ್ ಟು ಕಮ್ ಡೌನ್. ಇಂಜುರಿ ಆಗಿ ಏನೇನು ಆಯಿತು ಅಂತ ತುಂಬ ಬ್ಯಾಡಾಗಿ ನಮ್ಮ ಕಿಕ್ ಬಾಕ್ಸಿಂಗ್ಗೆ ಬ್ಯಾಡ್ ನೇಮ್ ಬರುತ್ತೆ, ಬರೋದು ಬೇಡ ಅಂದ್ಬಿಟ್ಟು ಅವತ್ತು ರಿಂಗಲ್ಲಿ ಫೈಟ್ ಆಡಿದ್ದು ಓನ್ಲಿ 2 ಫೈಟರ್ಸ್. 77 ಮೆಂಬರ್ಸಲ್ಲಿ ಆಡಿದ್ದು ಬರೀ 2 ಫೈಟರ್ಸ್, ಇಬ್ಬರು ಮಾತ್ರ. ಒಂದು ನಾನು, ಇನ್ನೊಂದು ಐ ಅಪ್ರಿಷಿಯೇಟ್ ದಟ್ ಗರ್ಲ್ ಫ್ರಮ್ ಮಹಾರಾಷ್ಟ್ರ, ಬಿಕಾಸ್ ಐ ವಾಸ್ ಹ್ಯಾಂಡ್ಲಿಂಗ್ ಟೀಮ್ ಕೋಚ್ ಅವತ್ತು. ಐ ಆಮ್ ನಾಟ್ ಸಪೋಸ್ ಟು ಹ್ಯಾಂಡಲ್ ದಟ್ ಪೊಸಿಷನ್, ಬಟ್ ಏನು ಅಂದರೆ ಆ್ಯಡ್ ಅ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾಂಡ್ಲಿಂಗ್ ಎ ಕಾರ್ನರ್ ಮ್ಯಾನ್. ಬಿಕಾಸ್ ನಾನು ಬಾಯ್ಸ್ಗೆಲ್ಲ ಟ್ರೈನ್ ಮಾಡ್ತಾ ಇದ್ದಾಗ ನಾನು ಹ್ಯಾಂಡ್ಲಿಂಗ್ ಮಾಡೋಕ್ಕೆ ನನ್ನ ಕೆಪಾಸಿಟಿ. ಶಿ ವಾಸ್ ಗಿವನ್ ಅ ಚಾಲೆಂಜ್ ಫಾರ್ ರಷ್ಯನ್ ಪೀಪಲ್. ಶಿ ಫೋರ್ಟ್ ಅಗೇನ್ಸ್ಟ್ ಟು ರಷ್ಯನ್. ಅವಳು ಶಿ ನಾನು ಹೇಳ್ತೇನೆ, ಗಿರೀಶ್ ಬೈ ಐ ವಿಲ್ ಪ್ಲೇ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟು ಇದ್ದರು, ಈ ಟೋಲ್ಡ್ ದಟ್ ಗಿರೀಶ್ ನೋಡಿ ಅದು ನಿಮಗೆ ಹೇಗೆ ರಿಸ್ಕ್ ಇದೆ, ಮೀನ್ಸ್ ಅದು ನೋಡಿಕೊಂಡು ಇದು ಮಾಡಿ ಅಂತ. ಈ ವಾಸ್ ಮಹಾರಾಷ್ಟ್ರ ಪ್ರೆಸಿಡೆಂಟ್, ಮಹಾರಾಷ್ಟ್ರದಿಂದ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದರು ತಾಂಬುಲಿ ಸರ್ ಅಂತ. ಈ ಟೋಲ್ಡ್ ಓಕೆ ಸರ್ ಇಲ್ಲ ಆಡ್ತಾರಂತೆ ಬಿಡಿ ಅಂತ. ನಾನು ಕೇಳಿದೆ, ಸೈಲಿ ಅಂದ್ಬಿಟ್ಟು ಅವರ್ ನೇಮ್ ಈಸ್. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಗರ್ಲ್, ದ ಹಾನ್. ಅವ್ರ ಹತ್ರ ಎಲ್ಲ ಯಾರು ನಿಂತ್ಕೊತಾರೆ, ಅದು ಹುಡುಗಿರು ಹೆಂಗಿದ್ದಾರೆ ಗೊತ್ತಾ ಎಲ್ಲರೂ, ವಿತ್ ಸೋ ಮಚ್ ಆಫ್ ಗುಡ್ ಫಿಸಿಕ್ ಎವ್ರಿಥಿಂಗ್. ನಾನೇ ಶಾಕ್ ಆದೆ ಅಲ್ಲಿ, ಏನಪ್ಪ ಈ ಹುಡುಗಿ ಮಾಡ್ತಾಳ ಅಂತ ನೋಡಿದ್ರೆ. ಆಮೇಲೆ ಶಿ ಫೋರ್ಟ್ ಆಲ್ ದ 3 ರೌಂಡ್ಸ್ ಕಂಪ್ಲೀಟ್ ಮಾಡಿ ಶಿ ಲಾಸ್ಟ್ ಆ್ಯಂಡ್ ಶಿ ಗಾಟ್ ಅ ಸಿಲ್ವರ್ ಮೆಡಲ್. ಐ ರಿಯಲಿ ಅಪ್ರಿಷಿಯೇಟ್ ಆರ್. ನನಗೆ ಖುಷಿಯಾಗಿ ಅವತ್ತು, ನನಗೆ ಏನು ಖುಷಿ ಆದ ಗೊತ್ತಿಲ್ಲ, ಇವರು ಒನ್ ಆಫ್ ದಿ ಬೆಸ್ಟ್ ಅಂದ್ಬಿಟ್ಟು ನಾನು ಬಂದು ಇಮಿಡಿಯೇಟಾಗಿ ಆಯ್ನ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಇರ್ತಾನೆ, ಸೊ ದಿಸ್ ಈಸ್ ಸೋ ಆ್ಯಂಡ್ ಸೊ ಅಂತ. ಬಟ್ ನಮ್ಮಲ್ಲಿ ಸ್ಪೋರ್ಟ್ಸ್ ಯಾವ ರೇಂಜಲ್ಲಿದೆ ಅಂದರೆ, ಸ್ಪೆಷಲಿ ದಿಸ್ ಸ್ಪೋರ್ಟ್ಸ್ ಎವ್ರಿಥಿಂಗ್ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ವೆನ್ ಐ ರಿಸೀವ್ಡ್ ಮೈ ಮೆಡಲ್ ಐ ಆಮ್ ಕಮಿಂಗ್ ಟು ಬ್ಯಾಂಗ್ಳೂರ್, ಮೈ ಬ್ಯಾಡ್ ಲಕ್ಕೋ ಇಲ್ಲ ಏನೋ ನಂಗೆ ಗೊತ್ತಿಲ್ಲ, ನೋ ಒನ್ ವಾಸ್ ದೇರ್ ಟು ರಿಸೀವ್ ಮೀ. ಐ ವಾಸ್ ಕಮಿಂಗ್ ಅಲೋನ್.
ಡೆಲ್ಲಿಯಲ್ಲಿ ದೇ ಆರ್ ಆನರ್ಡ್ ಎವ್ರಿ ಒನ್, ಈಚ್ ಆ್ಯಂಡ್ ಎವ್ರಿ ಒನ್ನ ಡೆಲ್ಲಿಯಲ್ಲಿ ಇಳಿದಿದ ತಕ್ಷಣ ಎಲ್ಲರಿಗೂ ಎಂಥ ಹೂ ಮಾಲೆ ಹಾಕಿ ಎಲ್ಲರಿಗೂ ಏನು ಫುಲ್ ಬ್ಯಾಂಡೆಲ್ಲ ಕರ್ಸ್ಕೊಬಂದ್ಬಿಟ್ಟು ಅಷ್ಟು ಸಖತ್ತಾಗಿ ಆನರ್ ಮಾಡಿದ್ರು. ಐ ಆಮ್ ಲ್ಯಾಂಡಿಂಗ್ ಇನ್ ಮೈ ಸ್ಟೇಟ್, ಫಸ್ಟ್ ಪರ್ಸನ್ ರಿಸೀವಿಂಗ್ ಮೆಡಲ್ ಅನ್ನು ಲ್ಯಾಂಡಿಂಗ್, ನೋ ಒನ್ ವಾಸ್ ದೇರ್. ನಮ್ಮ ಪ್ರೆಸಿಡೆಂಟು ಬಂದಿಲ್ಲ, ನೋ ಒನ್ ಹಸ್ ಕೇಮ್, ನೋ ಎನಿ ಬೋರ್ಡ್ ಮೆಂಬರ್ಸ್ ಕೇಮ್. ಕೇಳಿದ್ರೆ ನಮ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಸೊ ದಟ್ಸ್ ನಾಟ್ ಅ ರೀಸನ್. ಸೊ ದಿಸ್ ಹ್ಯಾಸ್ ಹ್ಯಾಪನ್ ಲೈಕ್ ನೀವು ಫಸ್ಟ್ ಟೈಮ್ ಗೆದ್ದು ಬಂದಾಗ ಅವಾಗೂ ಆಗಿಲ್ಲ, ಅವಾಗೂ ಆಗಿಲ್ಲ, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಆಗಿಲ್ಲ. ಸೊ ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಗೆದ್ದು ನೀವು ಬಂದಾಗಲೂ ಆಗಿಲ್ಲ, ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಗೆದ್ದು ಬಂದಾಗೂ ಕೂಡ ನಿಮಗೆ ಯಾರೂ ರಿಸೀವ್ ಮಾಡೋಕ್ಕೆ ಬಂದಿಲ್ಲ, ನೀವು ಒಬ್ಬರೇ ಬಂದಿದ್ದೀರಾ. ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಆಮೇಲೆ ದೆನ್ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಬಿ ಸಮಥಿಂಗ್ ಫಾರ್ ಎವ್ರಿ ಒನ್ ಅಂತ. ಮೀನ್ಸ್ ದೆನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್, ಕೀಪ್ ಆನ್ ಪ್ಲೇಯಿಂಗ್. ಅವತ್ತಿಂದ ಇವತ್ತವರೆಗೂ ಒಬ್ಬನೇ ಆಡ್ತಾ ಇರೋದು. ಐ ಸೀನ್ ಮೆನಿ ಪೀಪಲ್ ಹೂ ಕೇಮ್ ಆ್ಯಂಡ್ ವೆಂಟ್ ಬ್ಯಾಕ್. ಒಂದು ಸತಿ ಮೆಡಲ್ ಹೊಡೆದು ಹೋಗ್ಬಿಡ್ತಾರೆ. ಅದಲ್ಲ ಇದು ಲೈಕ್ ಓಕೆ, ನೀವು ಹೊಡೆದ್ರಿಂದ ನಿಮ್ಮ ಪರ್ಸ್ನಲ್ ಇಶ್ಯೂಸ್ ಇರ್ಬೋದು, ಇಲ್ಲ ನಿಮ್ಮ ಪರ್ಸ್ನಲ್ ಏನಾರ ಇದಿರ್ಬೋದು, ಕಾಲೇಜ್ ಸ್ಕೂಲ್ಸ್ ಇಲ್ಲ ನಿಮ್ಮ ಸ್ಟಡೀಸ್ ಅದು ಅಂತ. ಬಟ್ ಅವತ್ತಿಂದ ಇವತ್ತವರೆಗೂ ನಾನು ಹಾಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಆಲ್ ಮೋರ್ ದೆನ್ 14 years ಆಗಿದೆ. ಆಲ್ ದ ಮಾರ್ಷಲ್ ಆರ್ಟ್ಸ್ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಆಲ್ ಒಂದು 10 yearsಯಿಂದ 11 yearsವರೆಗೂ ಐ ಬೀನ್ ಇನ್ ದಿಸ್ ಕಿಕ್ ಬಾಕ್ಸಿಂಗ್. ಇವನ್ ಐ ಲಾಸ್ಟ್ ದ ಮ್ಯಾಚ್, ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಐ ಆಮ್ ದ ಚಾಂಪಿಯನ್ ಅಂತ. ಬಿಕಾಸ್ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದೇ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ವೆನ್ ಯು ಫಾಲ್ ಡೌನ್ ಅಲ್ಲ, ಯು ಕ್ಯಾನ್ ಲರ್ನ್ ಲಾಟ್ಸ್ ಆಫ್ ಥಿಂಗ್ ಹೋದ. ಈ ಥರ ಇದ್ಕೊಂಡು ಹೋಗ್ಬೇಕಾದ್ರೆ ಇಟ್ ವಾಸ್ ದ ಲಾಸ್ಟ್ ಫೈಟ್ ಬಿಫೋರ್ ಮೈ ಕ್ಯಾನ್ಸರ್ 2017 ಜನವರಿಯಲ್ಲಿ. ಐ ವನ್ ದ ಮೆಡಲ್, ಕೇಮ್ ಬ್ಯಾಕ್. ಏಷ್ಯನ್ ಚಾಂಪಿಯನ್ಶಿಪ್ ಡೇಟ್ ಅನೌನ್ಸ್ ಆಗಿದೆ. ಐ ಆಮ್ ನಾಟ್ ಏಬಲ್ ಟು ಪರ್ಫಾರ್ಮ್ ಔಟ್ ದೇರ್. ಅಂದರೆ ಜ್ವರ ಬಂದಿತ್ತು, ಹಾಗೆ ಕ್ಯಾಶುವಲ್ ಆಗಿ ನಾರ್ಮಲಾಗಿ ಜ್ವರ ಬರ್ತಾಯಿದೆ ಅದೇ ಥರ. ಸೊ ಕಮ್ ಡೌನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾನೆ ಬಿದ್ದೋದೆ. ಐ ನೆವರ್ ಫಾಲ್ ಡೌನ್. ಅಷ್ಟು ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವತ್ತೂ ಬಿದ್ದಿಲ್ಲ ನಾನು. ಸಡನ್ನಾಗಿ ಬಿದ್ದೆ. ಆಮೇಲೆ ಹಾಗೆ ಗೊತ್ತಾಯಿತು. ಐ ಡೋಂಟ್ ನೋ ದ್ಯಾಟ್ JP ನಗರಿಂದ RT ನಗರ್ಗೆ ಹೆಂಗೆ ಬಂದು ಅಂತ ಅವತ್ತು. ಇಟ್ ವಾಸ್ ಜಸ್ಟ್ ಯು ಆರ್ ಪ್ಲೇಯಿಂಗ್ ದೇರ್ ಇನ್ JP ನಗರ. ಎಸ್, ಅದು ನಾನು ವರ್ಕ್ ಮಾಡ್ತಾ ಇದ್ದ ಪ್ಲೇಸ್ ಅದು. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಸ್ಪಾನ್ಸರ್ಶಿಪ್ ಆ್ಯಂಡ್ ನೋ ಗೌರ್ಮೆಂಟ್ ಸಪೋರ್ಟ್ ಫಾರ್ ಅಸ್ ಎವ್ರಿಥಿಂಗ್. ಬಿಕಾಸ್ ಇಟ್ಸ್ ಅ ಸ್ಪೋರ್ಟ್ ಈಸ್ ನಾಟ್ ರೆಕಗ್ನೈಸ್. ಯಾರು ಮಾಡ್ತಾರೆ? ಇಲ್ಲೇ ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ ಅಂದರೆ ಇನ್ನು ಅಲ್ಲಿಂದ ಎಲ್ಲಿ ಮಾಡ್ತಾರೆ? ದೆನ್ ನನಗೆ ಸ್ಪಾನ್ಸರ್ಶಿಪ್ ಅಂತ ಇದ್ದಿದ್ದು ಅಂದರೆ ದೇವ್ಸ್ ರಾಕೇಶ್ ಸಿದ್ದರಾಮಯ್ಯ ಅವರು, ಇವತ್ತಿಲ್ಲ ಅವರು, ಸಿದ್ದರಾಮಯ್ಯ ಅವ್ರ ಮಗ. He was a very good fan of mine and he sponsored me when I was in 2015. ಹಾಗೆ ನೈಟಿಂಗೇಲ್ಸ್ ಅಂತ ಎಲ್ಡರ್ಸ್ ಹೆಲ್ಪ್ಲೈನ್ ಇತ್ತು. ಸೊ ಅವರು ನಾನು ಸ್ಪಾನ್ಸರ್ ಮಾಡಿದ್ದು 2015 ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಬೇಕಾದ್ರೆ. ರಾಕೇಶ್ ಸಿದ್ದರಾಮಯ್ಯ ಅವ್ರು ಹೇಳಿದರು, ಗಿರೀಶ್ ನಾನು ಟುಮಾರೋಲ್ಯಾಂಡ್ ಹೋಗ್ಬಿಟ್ಟು ಬರ್ತೀನಿ, ದೆನ್ ಐ ಗಿವ್ ಅ ಸ್ಪಾನ್ಸರ್ ಫಾರ್ ಇದಕ್ಕೆ ಅಂತ. ಸೊ ರಷ್ಯಾಗೆ. ಸೊ ಅದೇ ಟೈಮಲ್ಲಿ ಡಿನ್ ಕಮ್. ನೋಡಿ ನಾನು ಬ್ಯಾಡ್ ಲೈಕ್ ಹೇಗಿದೆ ಅಂತ. ಸೊ ಅದರಲ್ಲಿ ಮುಂದೆ ಬಂದವರು ಅಂದರೆ ಸಂತೋಷ್ ಸರ್ ಅಂತ, ಹೂಸ್ ಜೈನ್ ಕಾಲೇಜ್ ಅವರು. ಸೇಮ್ ಟೈಮಲ್ಲಿ ಸತೀಶ್ ಮಿತ್ತಲ್ ಅಂತ, ಮತ್ತು ಅಲ್ಕಾ ಮಿಟ್ಟಲ್ ಅಂತ. ಐ ವಾಸ್ ಟ್ರೈನಿಂಗ್ ದ್ಯಾಮ್. ಯಾಕೆ ಟ್ರೈನಿಂಗೆಲ್ಲ ಸ್ಟಾಪ್ ಮಾಡಿದೆ ಅಂದರು. ಇಲ್ಲ ಸರ್ ಹಿಂಗೆ ಆಯಿತು ಅಂದರು. ಅವರಂದರು ಬಿಡು ನಾವು ಕೊಡ್ತೀರಿ ಅಂದರು. ನಾನು ಅದೇ ಅಂದೆ, ಎಲ್ಲರೂ ಹೇಳ್ತಾರೆ ಕೊಡ್ತೀನಿ ಅಂತ, ಕರೆಕ್ಟ್ ರೈಟ್ ಟೈಮ್ ಬಂದರೆ ಅಂತ. ದೆನ್ ಒನ್ ಡೇ ಈ ಸ್ಪಾನ್ಸರ್ಡ್ ಮೀ. ಇಲ್ಲ ಗಿರೀಶ್ ಹಿಂಗಿದೆ, ನೀನು ಮಾಡು, ನೀನು ಸ್ಪೋರ್ಟ್ಸ್, ಐ ಆಮ್ ಜಸ್ಟ್ ವಾಚಿಂಗ್ ದಟ್, ಗೋ ಹೆಡ್ ಅಂತ. ಸಿ ಐ ದಟ್ ಲೈಕ್ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಅವತ್ತೆಲ್ಲೋ ದೇವ್ರು ಇದ್ದಾರೆ ಅಂತ ನಾನು ಜ್ಞಾಪಿಸ್ಕೊಂಡು ಇದ್ದೆ. ಬಟ್ ವೆನ್ ಇಟ್ಸ್ ಕಮ್ಸ್ ಟು ಮೈ ಸ್ಪೋರ್ಟ್ಸ್ ಅಂತ ಹೇಳಿದಾಗ ಸಪೋರ್ಟ್ ಎಲ್ಲೂ ಇರಲಿಲ್ಲ ನನಗೆ. ದೆನ್ ಒಂದು ದಿವಸ ನಾನು ಹಿಂಗೆ ಬಿದ್ದೋದೆ. ಎವ್ರಿ ಒನ್ ವಾಚಿಂಗ್ ಹೋದ. ಏನಾಯ್ತು ಇವನಿಗೆ ಸಡನ್ನಾಗಿ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ನಲ್ಲ ಅಂತ. ಐ ವಾಸ್ ವೆರಿ ಹೈಪರ್ ಆ್ಯಕ್ಟಿವ್ ಇನ್ ಮೈ ಸ್ಪೋರ್ಟ್ಸ್. ದೆನ್ ಐ ಕೇಮ್ ಬ್ಯಾಕ್ ಫ್ರಮ್ JP ನಗರ್ ಟು RT ನಗರ್. ಬಂದವಾಗ ಏನಾಯಿತು, ಸಡನ್ನಾಗಿ ಪ್ಲೇಟ್ಲೆಟ್ಸ್ ಚೆಕ್ ಮಾಡಿದ್ರು. ಪ್ಲೇಟ್ಲೆಟ್ಸ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಇಟ್ ಜಸ್ಟ್ ವಾಸ್ 6,000 ಪ್ಲೇಟ್ಲೆಟ್ಸ್. ಇಸ್ 1,50,000 ಇರಬೇಕು. 6,000 ಅಂತಂದರೆ ಅಂತ ಹೇಳಿದಾಗ ಮನುಷ್ಯ ನಿಂತ್ಕೊಳಕ್ಕೂ ಕೂಡ 25,000 ಆದ್ರೇನು ಆಗಲ್ಲ ಅಂತಾರೆ. 6,000 ಬಂದೇ ಬಿಟ್ಟ, ಅವ್ನು ಟೈಮೇ ಬಂದ್ಬಿಡ್ತು ಅವನಿಗೆ. ಜಸ್ಟ್ ಆಮೇಲೆ ನಾನು ಫುಲ್ಲು ಶಾಕ್ ಆದೆ, ಏನಿದು ಹಿಂಗಲ್ಲ ಅಂತ. ಆಮೇಲೆ ದೆನ್ ಡಾಕ್ಟರ್ ಟೋಲ್ಡ್ ದಟ್ ಈಸ್ ಸಮಥಿಂಗ್ ಇದು ಅಂತ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದರು. Then they recommended some private hospital. I don't want to tell the private hospital because some incidents ಆಗುತ್ತೆ. You should not tell that they are bad ಅಂತ. It's happened for me because they are not giving a treatment for me. ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ದೇ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಮನಿ. ಐ ಟೆಲ್ ದಟ್ ಓಪನ್ಲಿ, 30 ಲಕ್ಷ ರೆಡಿ ಮಾಡ್ಕೊಂಬಿಡಿ ಅಂತ ಇದ್ದಾರೆ. ಎಲ್ಲಿ ಯಾರು ಕೊಡ್ತಾರೆ 30 ಲಕ್ಷ? ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾರು ಇಲ್ಲಿ. ಆಮೇಲೆ ದೆನ್ ಐ ಡಿಸೈಡೆಡ್ ಟು ಗೋ ಟು ನಮ್ಮ ಅಕ್ಕ ಸೇಮ್ ಟೈಮಲ್ಲಿ. ಐ ವಾಂಟೆಡ್ ಟು ಸೇ ಬಿಗ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ, ಎಸ್ಪೆಷಲಿ ಮೈ ಸಿಸ್ಟರ್. ನೋಡಿ, ತಂದೆ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರು ಹ್ಯಾಂಡಲ್ ಮಾಡ್ತಾರೆ?
ಸೊ ಅವಾಗ ನಮ್ಮ ಅಕ್ಕಂದಿರೇ ನನಗೆ ಮೀನ್ಸ್ ನಿಂತ್ಕೊಂಡಿದ್ದು. ಶೀ ವಾಸ್ ಟ್ರಾವೆಲಿಂಗ್, ಶೀ ಲೈಕ್ ಹೇಳ್ಬೇಕು ಅಂದರೆ ಅಕ್ಕ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ. ಇಷ್ಟಿರುತ್ತೆ ಅಷ್ಟೇ ಅವ್ರದ್ದು, ಹೊರತು ಹೊರಗಡೆ ಬೇರೆ ಕಡೆ ಎಲ್ಲ ಹೋಗಿ ಬರೋವಂಥದ್ದಿಲ್ಲ. ಶಿ ವಾಸ್ ಕಿಡ್ವಾಯ್ಗೆ ಹೋಗಿ ನೋಡ್ಕೊಬಂದು ಈ ಥರ ಇದೆ ಹಾಸ್ಪಿಟ್ಲ್ ಅಂತ, ಸಮ್ ಅದರ್ ಹಾಸ್ಪಿಟ್ಲಲ್ಲಿ ಹೋದ್ರು ನೋಡ್ಕೊಬಂದು. ದೇ ಆರ್ ರೆಡಿ ಟು ಗಿವ್ ಅ ಟ್ರೀಟ್ಮೆಂಟ್, ಬಟ್ ಸೇಮ್ ಟೈಮಲ್ಲಿ ಇಲ್ಲಿ ಡಾಕ್ಟ್ರು ಇದು ಮಾಡ್ತಾ ಇರಲಿಲ್ಲ. ದೆನ್ ಶಿ ಗಾಟ್ ಟು ನೋ ಅವರ ಒನ್ ಆಫ್ ದಿ ಬಾಸ್ ಬಂದ್ಬಿಟ್ಟು ಈಸ್ ಅ ಸೈಟ್ ಕೇರ್ ರೆಫರ್ ಮಾಡೋದು. ಸೇಮ್ ಟೈಮಲ್ಲಿ ಡಾಕ್ಟರ್ ಹರಿಮೆನನ್ ಅಂತ ಇದ್ದಿದ್ದು. ಐ ನೆವರ್ ನೋ ದಟ್ ದ ಪರ್ಸನ್ ಈಸ್ ಸೋ ಗುಡ್. ನನ್ನ ಲಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ವಾಸ್ ಇನ್ ಟಾಟಾ ಮೆಮೋರಿಯಲಲ್ಲಿ ಆಲ್ಮೋಸ್ಟ್ ಆಲ್ 25 years ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಈಸ್ ಅ ಪ್ರೊಫೆಸರ್ ಆಲ್ಸೋ ಇನ್ ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲಲ್ಲೆಲ್ಲ. ಆ್ಯಂಡ್ ಶಿ ವಾಸ್ ರಿಪೋರ್ಟಿಂಗ್ ಎವ್ರಿಥಿಂಗ್ ಟು ಹಿಮ್. ನನಗೆಲ್ಲ ಹೋಯ್ತು, ನಂಬಿಕೆಲ್ಲ ಹೋಗ್ಬಿಟ್ಟಿತ್ತು. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಕ್ಯಾನ್ಸರು ಅಂತ ಬ್ರೇಕ್ ಮಾಡ್ಕೊಂಡಿದ್ದು ನಾನೇ ವಿಷಯನ. ನಮ್ಮ ಅಕ್ಕ ಬ್ರೇಕ್ ಮಾಡಿದಾಗ ನಾನು ಶಾಕ್ ಆಗಿರಲಿಲ್ಲ. ನಾನು ಬ್ರೇಕ್ ಮಾಡ್ಕೊಂಡಾಗ ಜಸ್ಟ್ ಕ್ಲೋಸ್ ಮೈ ಐಸ್ ಆ್ಯಂಡ್ 10 minutes ಜಸ್ಟ್ ಐ ಟುಕ್ ಅಪ್. ಸೊ ಯು ಆರ್ ಅಲೋನ್ ಅಟ್ ದಟ್ ಟೈಮ್ ವೆನ್ ಯು ಗಾಟ್ ದ ನ್ಯೂಸ್? ನೀವು ಒಬ್ಬರೇ ಇದ್ರ ಆ ಟೈಮಲ್ಲಿ? ಹೌದು, ಯಾಕಂದರೆ ನಾನು ICU ಇದ್ದೆ, ಯಾರೂ ಬಿಡ್ತಾ ಇರಲಿಲ್ಲ. ಡಾಕ್ಟರ್ ನಿಮಗೆ ಹೇಳಿದಾಗ ಯು ಆರ್ ಇನ್ ದಿ ICU? ಎಸ್, ಬಟ್ ಡಾಕ್ಟರ್ ನನಗೆ ಬ್ರೇಕ್ ಮಾಡಿಲ್ಲ ವಿಷಯ ಅದು. ಮತ್ತೆ ಯಾರು ಹೇಳೋದು? ಇದು ಹೇಳೋಕ್ಕೆ ಮುಂಚೆ ಏನಾಯಿತು ಅಂದರೆ, ವೆನ್ ಬ್ರದರ್ ಟೋಲ್ಡ್ ಮೀ ನೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಡೆಂಗಿ ನೆಗೆಟಿವ್ ಇದೆ ಅಂತ ಹೇಳಿದ ತಕ್ಷಣ ಓಕೆ ಅಂದ್ಬಿಟ್ಟು ಖುಷಿಯಾಗಿದ್ದೆ. ಬಟ್ ಐ ಹ್ಯಾಡ್ ಅ ಕ್ವಶನ್ ಹೋದ, ಏನು ಡೆಂಗಿ ನೆಗೆಟಿವ್ ಇದೆ ಅಂತಾರೆ, ಮತ್ತು ಯಾಕೆ ಇಷ್ಟೊಂದು ಪ್ಲೇಟ್ಲೆಟ್ಸ್ ಡೌನ್ ಆಗ್ತದೆ? ದೇ ಆರ್ ಲೋಡಿಂಗ್ ಆಲ್ ದ ಪ್ಲೇಟ್ಲೆಟ್ಸ್ ಟು ಮೈ ಬಾಡಿ, ಎಲ್ಲ ಲೋಡ್ ಮಾಡ್ತಾರೆ. ಮೀನ್ಸ್ ದೆನ್ ಐ ಆಸ್ ದ ನೆಕ್ಸ್ಟ್ ಡೇ ಡಾಕ್ಟ್ರ್ ಬಂದವಾಗ ಹೇಳಿದ್ರು, ಗಿರೀಶ್ ಡೆಂಗಿ ಎಲ್ಲ ನೆಗೆಟಿವ್ ಇದೆ ಸರ್, ಹಂಗೆ ಹಿಂಗೆ. ಬಿಕಾಸ್ ದೇ ವಾಂಟೆಡ್ ಟು ಡೂ ದ ಬೋನ್ ಮ್ಯಾರೋ ಟೆಸ್ಟ್. ಅವ್ರು ಹೇಳಿಲ್ಲ ನನಗೆ ಮಾಡಬೇಕು, ಇನ್ನೊಂದು ಟೆಸ್ಟ್ ಇದೆ ಅದು ಮಾಡೋಣ ಅಂದರು. ಜಸ್ಟ್ ಐ ಥಾಟ್ ಓಕೆ ಅಂದ್ಬಿಟ್ಟು, ನಮಗೆ ಇದು ಗೊತ್ತೇ ಇಲ್ವಲ್ಲ ಬೋನ್ ಮ್ಯಾರೋನ ವರ್ಡೇ ಗೊತ್ತಿಲ್ಲ. ಹೌದು, ಬಟ್ ಹೇಳಿದೆ ಸೇಮ್ ಟೈಮಲ್ಲಿ ಡಾಕ್ಟ್ರಿಗೆ, ಬಿಕಾಸ್ ಯು ನೋ ದ ICU ಏನಾಗುತ್ತೆ ಸಿಚುವೇಶನ್ ಅಂತ. ICUಯಲ್ಲಿ ಬಂದುಬಿಟ್ಟು ಮಲಗಿರ್ತೀರಿ, ಕುಯ್ಯ ಪಿಯ ಅಂತ ಸೌಂಡ್ಗಳು ಬರ್ತಾಯಿದೆ. ಇಟ್ಸ್ ಈ ಕಡೆ ವಯಸ್ಸಾಗಿದೆ, ಈ ಕಡೆ ವಯಸ್ಸಾಗಿದೆ, ಒಬ್ಬನಲ್ಲಿ ಕೂತ್ಕೊಂಡಿದ್ದೀನಿ. ಐ ಟೋಲ್ಡ್ ಡಾಕ್ಟರ್ ದಟ್ ಸರ್ ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್ ಗಿವ್ ಮಿ ಸಮ್ ಮೊಬೈಲ್ ಆರ್ ಸಮಥಿಂಗ್, ಸೊ ಅಟ್ಲೀಸ್ಟ್ ಅದರ್ವೈಸ್ ಪುಟ್ ಮಿ TV ಆರ್ ಸಮ್. TV ಇಕ್ಕಲ್ಲ ICUಯಲ್ಲಿ. ಆ್ಯಂಡ್ ಏನು ಮಾಡಿದ್ರು, ಮೊಬೈಲ್ ಕೊಟ್ಟರು. ದೆನ್ ಐ ಸ್ಟಾರ್ಟೆಡ್ ಸರ್ಚಿಂಗ್ ಇನ್ ಗೂಗಲ್. ಟೈಪ್ ಮಾಡೋಕ್ಕೆ ಶಕ್ತಿ ಇಲ್ಲ ನನಗೆ, ಟೈಪ್ ಮಾಡೋಕ್ಕೆ ಶಕ್ತಿ ಇಲ್ಲ. ದೆನ್ ವಾಯ್ಸ್ ರೆಕಾರ್ಡ್ ಇದೆಲ್ಲ, ಜಸ್ಟ್ ಪ್ರೆಸ್ ದ ಬಟನ್ ಆ್ಯಂಡ್ ಇಫ್ ಡೆಂಗಿ ನೆಗೆಟಿವ್ ವಾಟ್ ವಿಲ್ ಬಿ ನೆಕ್ಸ್ಟ್ ಸಿಮ್ಟಮ್ಸ್ ಅಂತ ಕೇಳಿದೆ. ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮಿ. ಇಟ್ ಮೇ ಬಿ ಬ್ಲಡ್ ಕ್ಯಾನ್ಸರ್ ಅಂತ ಬಂತು. ಸೊ ಅದು ಒಂದು ವರ್ಡ್ ಬರ್ತಾ ಇದ್ದಂಗೆ ತಲೆ ಒಂಥರ ಶಾಕ್ ಆಯಿತು. ಸೊ ಐ ವಾಸ್ ಥಿಂಕಿಂಗ್ ಅಬೌಟ್ ಓನ್ಲಿ ಮೈ ಮಾಮ್. ಏನನ್ನ ಆಯಿತು ಅಂದರೆ ಯಾರು ನೋಡ್ಕೊತಾರೆ ಅವನು? ಅಟ್ಲೀಸ್ಟ್ ತಂದೆ ಇದ್ದರೆ ಒಂದು ಧೈರ್ಯ ಇರೋದು, ಇಲ್ಲ ಇನ್ನೊಬ್ಬ ಗಂಡು ಹುಡುಗ ಇದ್ದಿರೋ ಒಂದು ಧೈರ್ಯ ಇರೋದು. ಬಟ್ ಏನು ಮಾಡಲಿ ನಾನು. ದೆನ್ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಕಮ್ ಬ್ಯಾಕ್ ಅಂತ. 10 minutes ಅಲ್ಲಿ ಚೇಂಜ್ ಮೈ ಮೈಂಡ್ ಆ್ಯಂಡ್ ನಾನು ಬ್ರೇಕ್ ಮಾಡ್ಕೊಂಡಿದ್ದೆ ನ್ಯೂಸ್. ನಾನೇ ಬ್ರೇಕ್ ಮಾಡ್ಕೊಂಡಿದ್ದೆ. ಸೊ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗಿದೆ? ಹೌದು, 10 minutes ಐ ವಾಸ್ ಅ ಬ್ಲ್ಯಾಂಕ್ ಆ್ಯಂಡ್ ಐ ವಾಸ್ ಕ್ವಶನಿಂಗ್ ಮೈ ಸೆಲ್ಫ್ ಲೈಕ್ ನೋ ಆಲ್ಕೋಹಾಲಿಕ್, ನೋ ಸ್ಮೋಕಿಂಗ್ ಹ್ಯಾಬಿಟ್ಸ್, ನೋ ಎನಿ ಗುಟ್ಕಾ ಆರ್ ಪಾನ್ ಪರಾಕ್, ಆ್ಯಂಡ್ ಐ ಆಮ್ ಇನ್ ವೆರಿ ಗುಡ್ ಡಯಟ್ ಆ್ಯಂಡ್ ಐ ಆಮ್ ವೆರಿ ಗುಡ್ ಇನ್ ಫಿಟ್ನೆಸ್. ಎಲ್ಲ ಇದೆ, ಯಾಕೆ ನನಗೆ ಅಂತ. ಐ ಹ್ಯಾಡ್ ಜಸ್ಟ್ ಒನ್ ದಟ್ ಕ್ವಶನ್. ಸ್ಟಿಲ್ ನೌ ಐ ಡಿಡ್ ಗೆಟ್ ದ ಆನ್ಸರ್ ದಟ್. ಐ ಗಾಟ್ ಅ ವೆರಿ ಗುಡ್ ಮಿರಾಕಲ್ ಹೋದ. ಡಾಕ್ಟ್ರು ಬಂದರು, ಎಲ್ಲ ವೆಂಟ್ ದರ್. ಹೀಗೆ ಆ್ಯಸ್ ಯೂಶುವಲ್ ಆಗಿ ನಿಂತ್ಕೊಂಡಿದ್ರು. ತಲೆ ಬಗ್ಸ್ಬಿಟ್ಟಿದ್ದೆ ನಾನು, ಆಗೋಯ್ತು ನನ್ನ ಕತೆ ಮುಗೀತು ಅಂತ ವಾಸ್ ಇದು. ಆಮೇಲೆ ಐ ವಾಸ್ ಬೆಂಡಿಂಗ್ ಮೈ ಹೆಡ್. ದೆನ್ ಈ ಆಸ್ಕ್ ಮಿ ದಟ್, ಗಿರೀಶ್ ಹೇಗಿದೆಯಾ? ಗುಡ್ ಸರ್. ಕೈ ಎತ್ತು. ಹೌ ಯು ಫೀಲಿಂಗ್ ಅಂತ ಹಿಂಗೆ ಕೇಳಿದರು. ಐ ಟೋಲ್ಡ್ ದೆಮ್ ದಟ್ ನೋಡಿ ಎಲ್ಲ ರಿಪೋರ್ಟ್ಸಲ್ಲಿ ಇದೆಲ್ಲ ಅಂತ. ದೆನ್ ಇಮಿಡಿಯೇಟ್ಲಿ ಟೋಲ್ಡ್ ಮಿ ದಟ್ ಪುಟ್ ಹಿಮ್ ಟು ವಾರ್ಡ್ ಅಂತ. ನಾನು ಶಾಕ್ ಆದೆ, ತಲೆ ಹತ್ಬಿಟ್ಟು ನೋಡಿದೆ ಫಸ್ಟ್ ಟೈಮ್. ಸರ್ ವೈ ಸರ್ ಅಂದರೆ, ಇಲ್ಲ ನಿನ್ನ ಸಿಚುವೇಶನ್ ಅಷ್ಟೊಂದೇನು ಬ್ಯಾಡಲ್ಲಿಲ್ಲ, ಬಟ್ ಯು ಆರ್ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ವಿ ಕ್ಯಾನ್ ಟ್ರೀಟ್ ಯು ಅಂತ ಹಿಂಗೆ ಹೇಳಿದ್ರು. ಐ ನೋ ದ ವಾಟ್ ಸಿಚುವೇಶನ್ ವಾಸ್ ಮೈನ್ ಅಂತ. ಬಟ್ ನೋಡಿ ಅದೇನು ನಂಬಿಕೆ ಕೊಟ್ಟರು ಅಂತ, ರಿಯಲಿ ನನ್ನ ಲೈಫೇ ಟರ್ನ್ ಆಯ್ತು ಅಲ್ಲಿಗೆ. ಆವಾಗ ನಂಬಿಕೆ ಸ್ಟಾರ್ಟೆಡ್. ಓಕೆ ಇಷ್ಟೇ ಕೊಟ್ಟಿದ್ದಾರಂತೆ, ಲೆಟ್ ಮಿ ಫೈಟ್ ದಿಸ್ ಬ್ಯಾಟಲ್ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ಮೈ ಫೈಟಿಂಗ್ ವಿತ್ ಕ್ಯಾನ್ಸರ್. ಬೇಜಾನ್ ಅಪ್ ಆ್ಯಂಡ್ ಡೌನ್ಸ್ ಆಯಿತು. ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಫಾರ್ 18 hours ಬಿಕಾಸ್ ಆಫ್ ದಟ್ ಪೇಯ್ನ್ ಪರ್ಟಿಕ್ಯುಲರ್ಲಿ, ವಿಚ್ ಈಸ್ ಡಿಫಿಕಲ್ಟಿ ಪೇಯ್ನ್ ಅಂತ ಅದು ಬಂದೇ ಬರುತ್ತಂತೆ. ಮೀನ್ಸ್ ಸಮನ್ ಅದು ಬ್ಯಾಕ್ ಪೇಯ್ನ್, ನನ್ನ ಇದು ಸ್ಪೈನ್ ನಾನು ನೋಡಿದ್ದೀನಿ ಎಲ್ಲ ಇಂಜುರೀಸು. ಐ ಗಾಟ್ ಅ ಸೋ ಮಚ್ ಆಫ್ ಡಿಸ್ಲೊಕೇಟ್ ಆನ್ ಮೈ ಶೋಲ್ಡರ್ಸ್, ನೀಸ್, ಇದೆಲ್ಲ ಇಂಜುರೀಸ್ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಪರ್ಸನ್ಸ್ ಇದೆಲ್ಲ ಇದ್ದೇ ಇರುತ್ತೆ, ಇಂಜುರೀಸ್ ಆಗ್ತಾ ಇರುತ್ತೆ. ಇದು ಯಾವ ಪೇಯ್ನ್ ಇದು? ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್, ಐ ಆಮ್ ನಾಟ್ ಏಬಲ್ ಟು ಸೀಟ್, ಐ ಆಮ್ ನಾಟ್ ಏಬಲ್ ಟು ಟರ್ನ್ ಮೈ ಹೆಡ್ ಲೈಕ್ ದಿಸ್, ಐ ಆಮ್ ನಾಟ್ ಏಬಲ್ ಟು ವಾಕ್. ಸೇಮ್ ಟೈಮಲ್ಲಿ ಯಾರನ್ನ ಮಾತಾಡಬೇಕು, ಮಾತಾಡ್ತಾ ಇರಿಟೇಷನ್. ನಮ್ಮ ಅಕ್ಕ ಅಲ್ಲೇ ಇದ್ದಾಳೆ, ನಡುಗ್ತಾ ಇದ್ದಾಳೆ ಕೈಗಳು, ದೊಡ್ಡ ಅಕ್ಕ ಇದ್ದಿತ್ತು.
ಹಿಂಗೆ ನಡುಗ್ತಾವ್ರೆ, ಅಯ್ಯೋ ಏನೋ ಆಗ್ತಾಯಿದೆ ಅಂತ. ಡಾಕ್ಟರ್ಸು ಬರ್ತಾಯಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟರು, ಮ್ಯಾಕ್ಸಿಮಮ್ ಆಫ್ ಡೋಸೇಜ್ ಆಫ್ ಇದು ಪೇಯ್ನ್ ಕಿಲ್ಲರ್ ಕೊಟ್ಟಿದ್ದಾರೆ, ಇಟ್ಸ್ ನಾಟ್ ಗೆಟಿಂಗ್ ರೆಡ್ಯೂಸ್. ಎಷ್ಟು ಬಿಸಿ ಮೀನ್ಸ್ ಸ್ಪೈನಲ್ ಪೇಯ್ನ್ ಆಗ್ತಾಯಿತ್ತು ಅಂದರೆ ನನ್ನ ಸ್ಪೈನಲ್ ಕಾರ್ಡು, ದೇ ಆರ್ ಕೀಪಿಂಗ್ ಹಾಟ್ ಬ್ಯಾಕ್ 5 seconds ಹಿಂಗೆ ಮಲಗ್ತದೆ, ಮತ್ತೆ ಎದ್ಬಿಟ್ಟು ಬಡ್ಕೊತಾ ಇದ್ದೆ. ಐ ವಾಸ್ ನಾಟ್ ಕ್ರೈಯಿಂಗ್. ಸೇಮ್ ಟೈಮಲ್ಲಿ ಲೈಕ್ ಸಮಥಿಂಗ್, ಆ ಜರ್ನಿನೇ ಒಂಥರ ಡಿಫ್ರೆಂಟ್ ಆಗಿತ್ತು. ದೆನ್ ಇಟ್ಸ್ ಬಿಕಮ್ ಅ ವೆರಿ ಬಿಗ್ ನೀ ಸ್ವೆಲ್ಲಿಂಗ್. ಐ ಗಾಟ್ ಡಿಸ್ಚಾರ್ಜ್, ಕೇಮ್ ಬ್ಯಾಕ್. ಮನೆ ಫಸ್ಟ್ ಫ್ಲೋರಲ್ಲಿದೆ, ಹತ್ತುತ್ತಾ ಇದ್ದೀನಿ, ನಾಟ್ ಏಬಲ್ ಟು ಕ್ಲೈಮ್ ಅಪ್ ಬಿಕಾಸ್ ಆಫ್ ನೀ ಸ್ವೆಲ್ಲಿಂಗ್. ಅಷ್ಟು ಸೇಮ್ 1.5 month ಹಿಂದೆಗಡೆ ಏನಾಯಿತು ಅಂದರೆ, ಐ ವಾಸ್ ಕ್ಲೈಮಿಂಗ್ ದ ಪರ್ಸನ್ ವಾಸ್ 106 kg. ನಾನು ಬೆನ್ನಿಂದ ಹಾಕ್ಕೊಂಡು ಹತ್ತುತ್ತಾ ಇದ್ದೆ ಪ್ರಾಕ್ಟೀಸ್ಗೆ. ಅಂದರೆ ಆಲ್ಮೋಸ್ಟ್ ಒಂದು 2 months ಆಗಿತ್ತು ಅಷ್ಟೊತ್ತಿಗೆ. 1 month ಅಡ್ಮೆಂಟ್ ಆಗಿದೆ, 1 month ಬ್ಯಾಕಲ್ಲಿ 106 kg ಇರೋನು ಬ್ಯಾಗ್ ಬೆನ್ನಿಂದ ಹಾಕ್ಕೊಂಡು 150 steps ಹತ್ತುತ್ತಾ ಇದ್ದೆ. ಇಲ್ಲಿ ಒಂದೇ ಒಂದು ಸ್ಟೆಪ್ಸ್ ನನ್ನ ಬಾಡಿ ವೆಯ್ಟ್ ಎತ್ತಕ್ಕಾಗ್ತಾಯಿಲ್ಲ. ದೆನ್ ಐ ಎಂಟರ್ಡ್, ನಮ್ಮ ಫ್ರೆಂಡ್ಸ್ ಇದ್ದರು, ಅಮ್ಮ ಇದ್ದರು, ಎಲ್ಲ ಕರ್ಕೊಬಂದರು ಮೇಲಕ್ಕೆ. ದೆನ್ ಐ ಎಂಟರ್ಡ್ ಆ್ಯಂಡ್ ಜಸ್ಟ್ ಕ್ಲೋಸ್. ಐ ಟೋಲ್ಡ್ ಮೈ ಮಾಮ್ ದ್ಯಾಟ್, ಅಮ್ಮ ಗಿವ್ ಮಿ 5 minutes ಟೈಮ್. ದಿಸ್ ಈಸ್ ಐ ನೆವರ್ ಟೋಲ್ಡ್ ಟು ಎನಿ ಒನ್ ದಿಸ್ ಅಬೌಟ್ ದಿಸ್, ದಟ್ಸ್ ಕಾಲ್ಡ್ ಅನ್ಟೋಲ್ಡ್ ಸ್ಟೋರಿ ಅಂತ. ಐ ವೆಂಟ್ ಇನ್ಸೈಡ್ ಆ್ಯಂಡ್ ಡಿಸೈಡೆಡ್ ದ್ಯಾಟ್ ಸತ್ತರೆ ಹಿಂಗೆ ಸಾಯಬೇಕು, ಇಲ್ಲ ಏನಾನ ಬದುಕು ಬಂದರೆ 100% ಎಷ್ಟೋ ಪ್ರತಿಭೆಗಳು ಇರ್ತಾರೆ, ಎಷ್ಟೋ ಸಾವಿರಾರು ಪ್ರತಿಭೆಗಳು ಇರ್ತಾರೆ. ಎನಿ ಪ್ರಾಬ್ಲಮ್ ಅಂತ ಲೆಟ್ ಬಿ ಎ ಸೊಲ್ಯೂಷನ್ ಆ್ಯಂಡ್ ಲೆಟ್ ಬಿ ಎಕ್ಸಾಂಪಲ್ ಫಾರ್ ದೆಮ್ ಅಂದ್ಬಿಟ್ಟು ಏನು ಮಾಡಿದೆ, ಡಿಸೈಡೆಡ್ ಆ್ಯಂಡ್ ಕೇಮ್ ಔಟ್. ಸ್ಟಾರ್ಟ್ ಮಾಡಿದೆ ಆವಾಗ, ಸ್ಲೋವಾಗಿ ಸ್ಟಾರ್ಟ್ ಮಾಡಿ ವಿತಿನ್ 3 weeks or something I completed almost 7 to 8 kilometers of walking. Then I started my work. Chemotherapy. ಅದು ಏನು ಕೀಮೋಥೆರಪಿ ಕೊಡ್ತಾಯಿದ್ರು, ಐ ಡೋಂಟ್ ನೋ ದ್ಯಾಟ್. ಲೈಕ್ ಹಾಸ್ಪಿಟ್ಲಲ್ಲಿ ಎಷ್ಟು ಮಲಗಿದ್ನೋ, ವಾಂಟೆಡ್ ಟು ಟೆಲ್ ದಿಸ್, ಹಾಸ್ಪಿಟ್ಲಲ್ಲಿ ಮಲಗ್ದವಾಗೆಲ್ಲ ನನ್ನ ಕೀಮೋಥೆರಪಿ ಇರಿಟೇಷನ್ ಆಗೋದು. ಯಾವಾಗ ವೆನ್ ಐ ಸ್ಟಾರ್ಟೆಡ್ ವಾಕಿಂಗ್, ಡೂಯಿಂಗ್ ಆಲ್ ದ ಆ್ಯಕ್ಟಿವಿಟೀಸ್ ಎವ್ರಿಥಿಂಗ್, ಅಂದರೆ ಮೂವಿಗೆ ಕಳಿಸ್ತಾರೋ ಡಾಕ್ಟ್ರು. ದೇ ಆರ್ ಸೆಂಡಿಂಗ್ ಮೀ ಟು ಮೂವಿ. ಎಷ್ಟು ಇನ್ಫೆಕ್ಷನ್ ಆಗುತ್ತೆ ಅದು ಇದು ಅಂತಲ್ಲ, ಎಲ್ಲ ಚೆಕ್ ಮಾಡೋಕ್ಕೆ ದೇ ಆರ್ ಸೆಂಡಿಂಗ್ ಮೀ ಟು ದ ಮೂವಿ. ಹೋಗಿ ನೋಡ್ಕೊಬ್ಬ, ಸ್ಟೋರಿ ಹೇಳು ಅಂತ ಇದ್ರು. ನೆಕ್ಸ್ಟ್ ಡೇ ನಾವು 1.5 ತಿಂಗಳ, ಟೋಟಲ್ 71 days, ಡೇ ಆಫ್ 71 ಐ ಸ್ಟಾರ್ಟೆಡ್ ಮೈ ವರ್ಕ್. July 1st ಐ ಸ್ಟಾರ್ಟೆಡ್ ಮೈ ವರ್ಕ್. ಐ ಸ್ಟಾರ್ಟೆಡ್ ಹೋಗ್ಬೇಕಾದ್ರೆ ದೇ ಆರ್ ಸೆಂಡಿಂಗ್ ಇನ್ ಬಿಟ್ವೀನ್ ದ ಸ್ವೆಟ್. ಇಲ್ಲ ಗಿರೀಶ್ ನೀನು ಹೋಗು ನೀನು, ಬಿಕಾಸ್ ಐ ವಾಸ್ ಟೇಕಿಂಗ್ ಸೇಮ್ ಟೈಮ್ ಕೀಮೋಥೆರಪಿ. ಜರ್ನಿ ಹೆಂಗಿತ್ತು ಅಂದರೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಷ್ಟು ಜರ್ನಿ ಇತ್ತು ಅದು. ಹೀಗೆ ಐ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಮೈ ಸ್ಪೋರ್ಟ್ಸ್. ಡಾಕ್ಟರ್ಗೆ ಒಂದು ದಿವಸ ವೀಡಿಯೋ ಕಳಿಸ್ದೆ. ದಟ್ ವಾಸ್ ಡೇ ಆಫ್ 71. ದಟ್ ವಾಸ್ July 1st ಅವತ್ತು, 2017 July 1st. ಐ ಡೋಂಟ್ ನೋ ದಟ್ಸ್ ಅ ಡಾಕ್ಟರ್ ಡೇ ಅಂತ ಸುಮ್ಮನೆ ಒಂದು ವೀಡಿಯೋ ಮಾಡಿ ಕಳಿಸಿದೆ, ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಈ ಮೆಸೇಜ್ ಮೀದ, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫಾರ್ ಎವರ್ ಪೇಷಂಟ್ ಹ್ಯಾಸ್ ಗಿವನ್ ಅ ಗಿಫ್ಟ್ ಫಾರ್ ಮಿ ಅಂತ ಹಿಂಗೆ ಮೆಸೇಜ್ ಆನ್ ಡಾಕ್ಟರ್ಸ್ ಡೇ ಅಂತ. ಅವಾಗ ನಂಗೆ ಗೊತ್ತಾಯ್ತು ಇಟ್ಸ್ ಅ ಡಾಕ್ಟರ್ಸ್ ಡೇ ಅಂತ. ಸ್ಟಿಲ್ ನೌ ಐ ರಿಮೆಂಬರ್ ದಟ್ ದ ಡೇಟ್, July 1st ಅಂತ. ಸೊ ದಿಸ್ ಈಸ್ ಹೌ ಐ ಜಸ್ಟ್ ಕೀಪ್ ಆನ್ ಇನ್ಸ್ಪೈರಿಂಗ್ ಎವ್ರಿ ಒನ್. ಸೊ ದೆನ್ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಕಮ್ ಬ್ಯಾಕ್, ಐ ವಾಂಟ್ ಟು ಬಿ ಇನ್ಸ್ಪಿರೇಷನ್ ಅಂತ ಏನು ಮಾಡಿದೆ, ಐ ಸ್ಟಾರ್ಟೆಡ್ ಲೀವಿಂಗ್ ಅ ವೀಡಿಯೋಸ್. ಹೋದೆ ವೀಡಿಯೋಸ್ ಹೆಂಗೆ ಮಾಡ್ತಾಯಿದ್ದೆ, ನಾನು ಮಾಡ್ತಾಯಿದ್ದೆ ಫಿಟ್ನೆಸ್ ಎಕ್ಸಸೈಸ್ ಎಲ್ಲ ಏನು ಮಾಡ್ತಾಯಿದ್ದೆ, ವೀಕ್ಲಿ 5 days ಕೀಮೋಥೆರಪಿ ಇರೋದು, 2 days ರೆಸ್ಟ್ ಇರೋದು. ಸ್ಯಾಟರ್ಡೇ ಸಂಡೇ ರಜಾ ಕೊಟ್ಬಿಟ್ರೆ ನಾನು ಏನು ಮಾಡ್ತೀನಿ, ಎಲ್ಲನೂ ಓಡೋಗ್ಬಿಡ್ತೀನಿ. ಬಿಕಾಸ್ ಐ ಆಮ್ ವೆರಿ ಗುಡ್ ಟ್ರಕ್ಕರ್. ಟಿಲ್ ನಾವು ಆಲ್ಮೋಸ್ಟ್ 380ವರೆಗೂ ಟ್ರಕ್ಕಿಂಗ್ ಮಾಡಿದ್ದೀನಿ ನಾನು. ಈ ಬೆಟ್ಟ ಆ ಬೆಟ್ಟ ಯಾವುದೇ ಇದ್ರೂ ವೀಕ್ಲಿ ಒನ್ಸ್ ಐ ವಿಲ್ ಬಿ ಇನ್ ಅ ಮೌಂಟನ್ಸ್. ಸೊ ಎವ್ರಿ ವೀಕೆಂಡು ಹೋಗ್ತಾ ಇರ್ತೀರ? ಎವ್ರಿ ವೀಕೆಂಡು ಇಲ್ಲ ವೀಕ್ಲಿ ಇದು ಥರ ನನಗೆ ವಿ ನೀಡ್. ಬಿಕಾಸ್ ಇಲ್ಲಿ ಬೆಂಗಳೂರು ನೋಡ್ತಾ ಇದ್ದೀರಾ ಏನಾಗ್ತಾಯಿದೆ ಅಂದ್ಬಿಟ್ಟು, ದ ವೆದರ್ ಈಸ್ ಲೈಕ್ ದ್ಯಾಟ್ ಆ್ಯಂಡ್ ದೋಸ್ ಆಲ್ ದ ಥಿಂಗ್ಸ್ ಈಸ್ ಗೋಯಿಂಗ್ ವೆರಿ ಬ್ಯಾಡ್ಲಿ. ನಾವು ಎಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ. ಕೆಲವು ಟೈಮ್ ಸೈಕ್ಲಿಂಗ್, ಐ ಯೂಸ್ ಟು ಡೂ ಸೈಕ್ಲಿಂಗ್ ಆಲ್ಸೋ. ಐ ವೆಂಟ್ ಆಲ್ಮೋಸ್ಟ್ 600 kilometerವರೆಗೂ ಸೈಕ್ಲಿಂಗ್ ಮಾಡಿಸ್ತಾ ಇರ್ತೇನೆ ನಾನು ಕೆಲವು ಟೈಮಲ್ಲಿ. ಓಕೆ. ಸೊ ಆ ಥರ ಬ್ಯಾಂಗ್ಳೂರ್ ಬ್ರಿವೆಂಟ್ಸ್ ಅಂತೆಲ್ಲ ಮಾಡ್ತಾ ಇರ್ತೇನೆ. ಸೌತ್ ಇಂಡಿಯನ್ ಚಾಂಪಿಯನ್ಶಿಪ್ ಅದು, ಐ ಗಾಟ್ ಅ 3rd place ಆನ್ ದಟ್, ಅದು ಲಾಂಗ್ ಬ್ಯಾಕ್. ಇವಾಗ ಏನು ಮಾಡ್ತೀನಿ, ಒಂದು 100 kilometer ಸೈಕ್ಲಿಂಗ್ವರೆಗೂ ಮಾಡ್ತಾ ಇರ್ತೀನಿ ಎವ್ರಿ ಸಂಡೇ, ಏನಾನ ಬೇಜಾರಾಗಂಗಿಲ್ಲ ಆ ಥರ. ಸೊ ಈ ಥರ ಏನು ಮಾಡ್ತೀನಿ, ಐ ಟೇಕ್ ಮೈ ಟೀಮ್ ಎವ್ರಿಥಿಂಗ್ ಆ್ಯಂಡ್ ಹೋಗ್ಬಿಟ್ಟು ಆರಾಮಾಗಿ ನೇಚರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು, ಯಾರನ್ನ ಬರೋಂಗಿದ್ರೇನು ಟ್ರಕ್ಕಿಂಗ್ಗೆ, ಐ ಗೋ ಲೈಕ್ ದಟ್. ಬಿಕಾಸ್ ವಿ ಆರ್ ಸ್ಪಾಯ್ಲಿಂಗ್ ಅವರ್ ಲೈಫ್ ಎವ್ರಿಥಿಂಗ್. ಅದಕ್ಕೇನು ಮಾಡ್ತಾಯಿದ್ದೆ, ಐ ಜಸ್ಟ್ ಟೇಕ್ ದೆಮ್ ಟು ದ ನೇಚರ್. ಸರಿ, ಹೀಗೆ ಮಾಡ್ತಾ ಒನ್ ಡೇ ಐ ಟುಕ್ ಅ ಡಾಕ್ಟರ್ಸ್ ಆಲ್ಸೋ ಫಾರ್ ನೇಚರ್. ಯಾಕಂದರೆ ಐ ಆಮ್ ವೆರಿ ಗುಡ್ ವಾಚ್ ಲೈಕ್ ತುಂಬ ಚೆನ್ನಾಗಿ ನೋಡ್ತಾ ಇರ್ತೀನಿ, ಎಲ್ಲ ಮಾಡ್ತಾ ಇರ್ತೀನಿ. ಅವ್ರು ದೇ ಹ್ಯಾಡ್ ಲಾಟ್ಸ್ ಆಫ್ ಸ್ಟ್ರೆಸ್. ನಾವು ಅಂದ್ಕೊಂತೀವಿ ಡಾಕ್ಟರೆಲ್ಲ ದುಡ್ಡು ಇಸ್ಕೊಂತವ್ರು ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ನಮಗಿಂತ ಜಾಸ್ತಿ ಅವ್ರು ಪೇಯ್ನ್ ತಿಂತಾರೆ. ಬಿಕಾಸ್ ಐ ಸೀನ್ ಆನ್ ದೇರ್ ದಿಸ್ ಥಿಂಗ್. ಯಾವಾಗ ನಾನು ಅವ್ರಿಗೆಲ್ಲ ಟ್ರೆಕ್ಕಿಂಗ್ ಕರ್ಕೊಂಡೋದ್ನೋ, ದೆನ್ ದೇ ಕೇಮ್ ಆ್ಯಂಡ್ ದೇ ಟೋಲ್ಡ್ ದಟ್ ರಿಯಲಿ ಗಿರೀಶ್, ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಆರ್ ಸಮಥಿಂಗ್ ಸ್ಪೆಷಲಾಗಿ ನಮ್ಗೆ ಇದಾಗ್ತಾಯಿದೆ. ಸೊ ಅದಕ್ಕೆ ದೇರ್ಸ್ ಅ ಪೀಪಲ್ ಆರ್ ಟೋಲ್ಡ್ ದಟ್ ಒನ್, ಈಚ್ ಆ್ಯಂಡ್ ಎವ್ರಿ ಟ್ರಾವೆಲರ್ ಇಟ್ ವೋಂಟ್ ಬಿ ಸೇಮ್ ಡೇ ಅಂತ. ಸೊ ಎವ್ರಿ ಡೇ ವಿಲ್ ಬಿ ಹಂಗೆ ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಯಾಕಂದರೆ ಒಂದು ದಿವಸ ನೋಡಿರೋದು ಇನ್ನೊಂದು ದಿವಸ ನೋಡೋಕ್ಕಾಗಲ್ಲ ಯಾರೇ ಆಗಲಿ. ಮೆನಿ ಕಾಲೇಜ್ ಮತ್ತು ಸ್ಕೂಲ್ಸ್ಗೆಲ್ಲ ಹೋಗ್ಬಿಟ್ಟು ಐ ಗೋ ಫಾರ್ ಆ್ಯಸ್ ಅ ಮೋಟಿವೇಶ್ನಲ್ ಸ್ಪೀಕರ್ ಆಗಿ. ಐ ಜಸ್ಟ್ ಗೋ ಆ್ಯಂಡ್ ಟಾಕ್,
and I talk to the people. I just involve on them. Then I explain how to come back everything ಅಂತ ಈಗ ಮಾಡ್ಕೊಂಡು. ಸೊ ಈಗ ಏನು ಮಾಡಿದೆ, ಒಂದು ದಿವಸ ದೇ ಕಾಲ್ಡ್ ಫ್ರಮ್ ಬ್ಲೈಂಡ್ ಸ್ಕೂಲ್, ಇಟ್ಸ್ ಕಾಲ್ಡ್ ಚೆಶೈರ್ ಅಂತ. ದೇ ಇನ್ವೈಟೆಡ್ ಮೀ ಆ್ಯಂಡ್ ಡೇ ಸ್ವಲ್ಪ ದಿವಸ ಆದಮೇಲೆ ದೇ ಟೋಲ್ಡ್ ದಟ್ ಸೊ ಇವ್ರಿಗೇನ ಸೆಲ್ಫ್ ಡಿಫೆನ್ಸ್ ಮಾಡ್ಬೋದಾ ಅಂತ. ದಿಸ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮೀ. ನಾನು ಅಂದ್ಕೊಂಡೆ ಇಷ್ಟಿಗೆ ಯಾಕೆ ಏನು ಮಾಡಬೇಕು, ಮೀನ್ಸ್ ಲೆಟ್ ಮೀ ಟ್ರೈ ಅಂದ್ಬಿಟ್ಟು ಏನು ಮಾಡಿದೆ, ಐ ಟುಕ್ ಮೈ ಬಾಯ್ಸ್ ಎವ್ರಿಥಿಂಗ್ ಹೂ ಇಸ್ ವಿತ್ ಮೀ. ಇಟ್ಸ್ ಕಂಪ್ಲೀಟ್ಲಿ ಹ್ಯಾವ್ ದ ಮೈ ಟೀಮ್ ಹೂ ಇಸ್ ಅ ವೆರಿ ಹಾನೆಸ್ಟ್ ಆ್ಯಂಡ್ ಹೂ ಇಸ್ ಅ ವೆರಿ ಗುಡ್ ಫಾಲೋ ಆಫ್ ಮೈನ್ ಆ್ಯಂಡ್ ಸೇಮ್ ಟೈಮಲ್ಲಿ ಅವ್ರ ಕೈಲಿ ಕೆಲಸನೂ ಮಾಡಿಸ್ತೀನಿ. ಆ್ಯಂಡ್ ಏನು ಮಾಡ್ತಾಯಿದ್ದೆ, ಐ ವಾಸ್ ಗೋಯಿಂಗ್ ಟು ಆಮೇಲೆ ಏನು ಮಾಡಿದೆ, ನಮ್ಮ ಜಸ್ಟ್ ಐ ಕ್ಲೋಸ್ ಮೈ ಹ್ಯಾಸ್ ಎವ್ರಿಥಿಂಗ್, ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಸೊ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ನಾನು ಫಸ್ಟ್ ಪ್ರಿಪೇರ್ ಆಗ್ತೀನಿ. ದೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ದಿಸ್ ಥಿಂಗ್. ಇಟ್ಸ್ ಓನ್ಲಿ ನಾಟ್ ಆಫ್ ಬ್ಲೈಂಡ್ ಪೀಪಲ್, deaf people go ಅಷ್ಟೇ, some handicapped peoples also. I took almost all very good task ಅದರಲ್ಲಿ. It's become very good now. ನೀವು ಯಾವ್ದು ಹಿಂಗೆ ಬಂದ್ರೆ ಅವ್ರು ಪರ್ಸ್ನಲ್ ಆಗಿ ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ದೆಮ್ ದಟ್ ದೇ ವಿಲ್ ಎಕ್ಸ್ಪ್ಲೈನ್ ದಟ್ ಹೌ ಗಿರೀಶ್ ಕ್ಲಾಸ್ ವಾಸ್ ದೇರ್ ಅಂತ. ಸುಮಾರು ಸೌತ್ ಇಂಡಿಯಲ್ಲಿ ಬೇಜಾನ್ ಮಾಡಿದ್ದೀನಿ, ಹಿಂದೂಪುರಲ್ಲಿರ್ಬೋದು, ಕೆಲವು ಅದರ್ ಸ್ಟೇಟ್ಸಲ್ಲಿರ್ಬೋದು, ಕರ್ನಾಟಕ ಬಾರ್ಡರ್ಸಲ್ಲೆಲ್ಲ, ದೆನ್ ಕರ್ನಾಟಕಲ್ಲಿ JSS ಕಾಲೇಜು ಮತ್ತು ಬೇಜಾನ್ ಈ ಥರ ಎಲ್ಲ ಚೆಶೈರು ಮತ್ತು ಈ ಥರ ಇದರಲ್ಲೆಲ್ಲ ಮಾಡಿ ಐ ಗಾಟ್ ಎ ಗುಡ್ ರಿಸಲ್ಟ್ಸ್. ಐ ಹ್ಯಾವ್ ದಟ್ ವೀಡಿಯೋ ಎವ್ರಿಥಿಂಗ್. ಅಂದರೆ ಇದರಲ್ಲಿ ಬಂದು ಹೆಂಗೆ ಅಂದರೆ ದ ಫಂಡ್ಸ್ ಎವ್ರಿಥಿಂಗ್ ವಾಟ್ ದೇ ಆರ್ ಗೆಟಿಂಗ್ ಇಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ದೇ ವಾಂಟೆಡ್ ಟು ಶೋ ದೆಮ್. ದೇರ್ ವಾಸ್ ಒನ್ ಗರ್ಲ್ ಹೂ ಕೇಮ್ ಫ್ರಮ್ ಕೆನಡಾ ಆಲ್ಸೋ. ಶಿ ಎಕ್ಸ್ಪ್ಲೈನ್ ವೆರಿ ನೈಸ್ಲಿ. ಶಿ ವಾಸ್ ಅ ಫ್ಲೂಟಿಸ್ಟ್, ಸೇಮ್ ಟೈಮಲ್ಲಿ ಶಿ ವಾಸ್ ಅ not able to see, blind girl also, and she explained, she told me that the way you teach and something ಅಂತ I show you that video everything about that. ಹೀಗೆ ಮಾಡ್ಕೊಂಡು ಎವ್ರಿ ಆಲ್ಟರ್ನೇಟ್ ಮಂತ್ಸ್ ಐ ಹ್ಯಾಡ್ ಅ ಗ್ಯಾಪ್ ಅಲ್ವಾ. ಐ ವೆಂಟ್ ಟು ದ ನ್ಯಾಷನಲ್ ಕೋಚ್ ಆಗಿ ಸೆಲೆಕ್ಷನ್ ಮಾಡಬೇಕು ಅಂತ ಐ ವೆಂಟ್ ಟು ದ ರೋಹ್ತಕ್ 2018 2017 ಐ ವೆಂಟ್ ದರ್. ಐ ಥಾಟ್ ಲೈಕ್ ನನ್ನ ಕೈಲಿ ಏನೂ ಆಗಲ್ಲ ಅಂದ್ಕೊಂಡು, ಬಿಕಾಸ್ ಇಟ್ಸ್ ಫಿಸಿಕಲಿ ಇದಲ್ಲ. ದೆನ್ ರಷ್ಯನ್ ಕೋಚಸ್ ಎಲ್ಲ ಅಲ್ಲೇ ಇದ್ದರು. I trained with them. I got almost all A grade, A plus ನನ್ನ ಮಾರ್ಕ್ಸ್ ಇತ್ತು. ಆಲ್ಮೋಸ್ಟ್ 99-98 ಸ್ಕೋರ್ ಮಾಡಿದ್ದೆ ಆಲ್ರೆಡಿ. ಸೊ ಐ ವಾಸ್ ವೆರಿ ಗುಡ್ ಆನ್ ದಟ್. ಐ ಥಾಟ್ ಲೈಕ್ ಐ ಮೇ ಬಿ ಸ್ಲೀಪ್ ಫಾರ್ 1 or 2 days ಅಂತ. ಇಲ್ಲ ಇನ್ನೂ ಸಖತ್ತಾಗಿತ್ತು ಅವತ್ತು. ಸೊ ದಿಸ್ ಆಲ್ ಹ್ಯಾಪನ್ಸ್. ಇದೆಲ್ಲ ಆದಮೇಲೆ ದೆನ್ ಐ ಡಿಸೈಡ್ ದಟ್ ಐ ವಾಂಟ್ ಟು ಕಮ್ ಬ್ಯಾಕ್ ಅಂತ ಫೈಟಿಂಗ್. ಡ್ಯೂರಿಂಗಲ್ಲಿ ಮಾಡ್ತಾಯಿದ್ದೆ, ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಐ ವಾಸ್ ವೆರಿ ಸ್ಟ್ರಾಂಗ್. ನೋ ಎನಿ ಅದರ್ ಸಪ್ಲಿಮೆಂಟ್ಸ್, ನೋ ಎನಿ ಗೈಡೆನ್ಸ್, ಓನ್ಲಿ ಡಾಕ್ಟರ್ಸ್ದು ಗೈಡೆನ್ಸ್ ತೊಗೊಂಡೆ. ಐ ವೆಂಟ್ ಬ್ಯಾಕ್. ದಟ್ ವಾಸ್ ಕಮ್ ಬ್ಯಾಕ್ 2018. 2016 I am the champion over there. 2017 I am the last before the cancel champion. 2018 ನಾನು ಅಂದೆ ಹ್ಯಾಟ್ರಿಕ್ ಮಾಡಿಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಏನು ಮಾಡಿದೆ, ಐ ವೆಂಟ್ ಬ್ಯಾಕ್. ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಹೋಗಿದ್ದು. ಆ್ಯಂಡ್ ನೆವರ್ ಥಾಟ್ ಮೆಡಲ್ಸ್ ಮುಂದೆ ಹೋಗಿ ನೋಡ್ಕೊಬರೋಣ ಅಂತ ಹೋಗಿದ್ದು. ಅಲ್ಲಿ ಹೋಗಿದ್ದಾಗಿದ್ದೆ ಒಂದೇ ಒಂದು ಇನ್ಸಿಡೆಂಟ್, ಲೈಕ್ ನನ್ನ ರೆಕಾರ್ಡ್ ನಾನೇ ಬ್ರೇಕ್ ಮಾಡಿಕೊಂಡೆ. ಅರ್ಲಿಯರ್ ಐ ವಾಸ್ ಫಿನಿಶ್ಡ್ ಮೈ ಫೈನಲ್ ಫೈಟ್ ಇನ್ 1 minute 23 seconds. ಇಲ್ಲಿ ಫೈನಲ್ ಫೈಟ್ ಐ ಕಂಪ್ಲೀಟೆಡ್ ಇನ್ ಜಸ್ಟ್ 43 seconds ಆಫ್ಟರ್ ಟೇಕಿಂಗ್ ಆಲ್ ದ ಕೀಮೋಥೆರಪಿ. ಐ ಜಸ್ಟ್ ಫಸ್ಟ್ ಕಾಲ್ ಡಾಕ್ಟರ್ ಆ್ಯಂಡ್ ಟೋಲ್ಡ್ ದಟ್ ಸರ್ ಐ ವಾಂಟ್ ದ ಗೋಲ್ಡ್ ಮೆಡಲ್ ಅಂತ. ಡಾಕ್ಟರ್ ಕಾಲ್ ಬ್ಯಾಕ್ ಅಗೇನ್. ನೀನು ಅಂದಿದ್ದು ಐ ಆಮ್ ನಾಟ್ ಏಬಲ್ ಟು ಲಿಸನ್ ಅಗೇನ್ ಇಟ್ ಗೋ ಹೆಡ್ ಅಂತ. ಸರ್ ಹಿಂಗೆ ಐ ನೀಡ್ ಮೋರ್ ಕೀಮೋಥೆರಪಿ ಅಂತ. 5 ಕೀಮೋಥೆರಪಿ ಕೊಡಿ. ದೇ ಆರ್ ಲಾಕ್ಡ್ ಅಂತ ಹೇಳ್ತಾರೆ. Are you mad or something? Everyone will die to take a chemotherapy. You're asking, sir, this is energy, sir. Energy for me. ಅಂತ means just... ಡಾಕ್ಟರೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. Yes. He called me back again. He asked, is it seriously? ಕನ್ಫರ್ಮ್ ಮಾಡ್ಕೊಳ್ಳೋಣ ಒಂದ್ಸತಿ ಅಂತ. But I can tell that openly that about me, they written in a world magazine. The kickboxing sports ಎಷ್ಟು ಡೆವಲಪ್ ಆಗ್ತಾಯಿದೆ ಅಂದ್ಬಿಟ್ಟು, as a one cancer patient is back ಅಂದ್ಬಿಟ್ಟು, they written in a world magazine about this. I got a doctorate also in 2019. Not here, it's in Bangkok. ಬ್ಯಾಂಕಾಕಲ್ಲಿ ಡಾಕ್ಟರೇಟ್. ಬ್ಯಾಂಕಾಕಲ್ಲಿ I got a doctorate also. Many awards. ವಿ ಕ್ಯಾನ್ ಸಿ. ಇದಿಷ್ಟು ಸ್ವಲ್ಪನೇ ವೀಕ್ಷಕರೇ ಇರೋದು, ತುಂಬಾ ಇದ್ದಾವೆ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ.
ನೀವು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಟ್ರಿ, ಹ್ಯಾಂಡಿಕ್ಯಾಪ್ ಪೀಪಲ್ ಆಗಿರ್ಬೋದು, ಇಲ್ಲ ಗರ್ಲ್ಸ್ಗೆ ಅಂತಲೇ ಸ್ಪೆಸಿಫಿಕ್ ಆಗಿ ನೀವು ಅವ್ರಿಗೆ ಮಾಡಿಕೊಟ್ರಿ. ಸೊ ಈವನ್ ಅದು ಕೂಡ ವೆರಿ ಟಫ್ ಥಿಂಗ್ ಅಂತಲೇ ಹೇಳ್ಬೋದು. ನಾರ್ಮಲ್ ಪೀಪಲ್ಗೆ ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡೋದು ಈಸಿ, ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯಾಂಡಿಕ್ಯಾಪ್ ಫಿಸಿಕಲಿ ಚಾಲೆಂಜ್ಡ್ ಅಂತ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಲೈಕ್ ವೈ ಡಿಡ್ ಯು ಅಕ್ಸೆಪ್ಟ್ ಫಸ್ಟ್? ಅದು ಅಷ್ಟು ಕಷ್ಟ ಗೊತ್ತಿದ್ರೂ ಏನಕ್ಕೆ ಒಪ್ಕೊಂಡ್ರಿ? ವಿ ನೆವರ್ ಟ್ರೈ. ಅದು ಆ್ಯಕ್ಚುಲಿ ನಾವು ಟ್ರೈ ಮಾಡಲ್ಲ. ಮೆನಿ ಪೀಪಲ್ ದೇ ಆರ್ ನಾಟ್ ಗೆಟಿಂಗ್ ಅ ಆಫರ್ ಯೋ ವಾಟ್ ದೇ ಆರ್ ಡೂಯಿಂಗ್. ಸೇಮ್ ಥಿಂಗ್ ದೇ ಆರ್ ಗೋಯಿಂಗ್ ಟು ಸಮ್ ಔಟ್ ಆಫ್ ಕಂಟ್ರಿ ಆ್ಯಂಡ್ ದೇ ಆರ್ ಡೂಯಿಂಗ್ ಆ್ಯಂಡ್ ಸೆಂಡಿಂಗ್ ಬ್ಯಾಕ್ ಟು ಅಸ್. ನಾವು ಅದನ್ನು ನೋಡ್ಕೊಂಡು ನಾವು ಅದನ್ನ ಅಪ್ರೂವಲ್ ಮಾಡೋಕ್ಕೆ ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಎಷ್ಟೋ ಜನಕ್ಕೆ ಇಲ್ಲ ಆಫರ್ ಇಲ್ಲ. ಯಾಕೆ ಹೊರಗಡೆ ಎಲ್ಲ ಅಷ್ಟೊಂದು ಜನ ಇದ್ದಾರೆ, ಯಾಕೆ ಅಷ್ಟೊಂದು ಜನ ಅಲ್ಲಿದ್ದಾರೆ? ಸೊ ಇಸ್ ಥಿಂಕಿಂಗ್. ಆಮೇಲೆ ಎಲ್ಲ ಯೋಚನೆ ಮಾಡಿದೆ. ಬಿಕಾಸ್ ಇಟ್ಸ್ ಆಲ್ ಇಸ್ ಲೈಕ್ ನಾವು ಅಂದ್ಕೊತೀರಿ ಇಲ್ಲಿಂದ ಹೊರಗಡೆ ಹೋಗಿ ಅಂತ. ಬಿಟ್ಸ್ ಸಮ್ ರೀಸನ್ ಇರುತ್ತೆ ಅಷ್ಟೇ. ನಾನು ಯಾಕೆ ಇದು ತೊಗೊಂಡೆ ಚಾಲೆಂಜಿಂಗ್ ಆಗಿ ಅಂದರೆ, ಐ ಟೆಲ್ ದಟ್ ಕ್ಯಾನ್ಸರ್ ಅನ್ನೋದು ಬಂದ್ಬಿಟ್ಟು ಐ ಗಾಟ್ ಅ ರೀಬರ್ತ್ ಫ್ರಮ್ ಸೈಟ್ ಕೇರ್ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ನಾನು ಏನು ಅಂದ್ಕೊಂಡೆ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಲೈಫ್ ಬೈ ಬೀಯಿಂಗ್ ಲೈಕ್ ವೈಫೈ ಆಗಿ ಹಾಗೆ ಹೀಗೆ ಸುಮ್ಮನೆ ಆ್ಯಟಿಟ್ಯೂಡ್ ಎಲ್ಲ ಇದು ನೆವರ್ ವರ್ಕ್ ಅಂದ್ಬಿಟ್ಟು ಏನು ಮಾಡಿದೆ, ಐ ಕಟ್ ಡೌನ್ ಎವ್ರಿಥಿಂಗ್, ಲೆಟ್ ಮೀ ಟ್ರೈ ಅಂತ ಹೋಗಿದ್ದು. ಆ ಟ್ರೈ ಇವತ್ತು ನನಗೆ ಸಕ್ಸಸ್ ಆಗಿರೋದು. ಇಲ್ಲಾಂದ್ರೆ ಆಗ್ತಾನೆ ಇರಲಿಲ್ವಲ್ಲ. ನನ್ನ ಸ್ಪೋರ್ಟ್ಸು ಇವತ್ತಿನ ದಿವಸ ಎಷ್ಟೆಷ್ಟೋ ಜನ ಒಂದೊಂದು ಸತಿ ಎರಡೆರಡು ಸತಿ ಚಾಂಪಿಯನ್ ನೋಡ್ಬಿಟ್ಟು ಬಂದು ನಾನು ಚಾಂಪಿಯನ್. ಆ್ಯಟಿಟ್ಯೂಡ್ ನೆವರ್ ವರ್ಕ್ಸ್. ಇವತ್ತಿನ ದಿವಸ ಐ ಸಾ ಮೆನಿ ಪೀಪಲ್ ಹೋದರ್, ಅವ್ರವ್ರದ್ದೇ ಆದ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನ್ನದೇ ಆದ ನಂದು ಓನ್ ಕ್ಲಬ್ ಓಪನ್ ಮಾಡಿದ್ದೀನಿ, RFC ಅಂತ, ರೇಡಿಯಂಟ್ ಫಿಟ್ನೆಸ್ ಆ್ಯಂಡ್ ಫೈಟ್ ಕ್ಲಬ್ ಅಂತ. ಬಿಕಾಸ್ ಐ ವಾಂಟೆಡ್ ಟು ಗಿವ್ ಅ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಒನ್. ಸೊ ಯಾಕೆ ಅಂದರೆ ಐ ಕೇಮ್ ಬ್ಯಾಕ್ ಫ್ರಮ್ ಓಲ್ಡ್ ಡೇಸ್. ಸಿ ಐ ಕ್ಯಾನ್ ಟೆಲ್ ಒನ್ ಸ್ಮಾಲ್ ಎಕ್ಸಾಂಪಲ್ ಫಾರ್ ಎವ್ರಿ ಒನ್. ಯಾರು ನೋಡಿದ್ದಾರೆ ಮೀನ್ಸ್ ನಮ್ಮ ಚೈಲ್ಡ್ಹುಡ್ಡಿಂದ ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ತಂದೆ ತಾಯಿ ಆವಾಗ ಯಾವುದೇ ಕಾರಣಕ್ಕೂ ವಿ ಡೋಂಟ್ ಹ್ಯಾವ್ ಜಿಮ್, ವಿ ಡೋಂಟ್ ಹ್ಯಾವ್ ಎನಿ ಡಯಟಿಷಿಯನ್, ವಿ ಡೋಂಟ್ ಹ್ಯಾವ್ ಎನಿ AC. ಅವಾಗ ಇದು ಯಾವುದೂ ಇರಲಿಲ್ಲ. ಬಟ್ ಅವರೆಲ್ಲ ಫಿಟ್ ಆಗಿದ್ರು. ಹೌದು. ಇವಾಗ ನಮ್ಗೆ ಎಲ್ಲ ಫೆಸಿಲಿಟೀಸ್ ಇದೆ, ಒಂದಕ್ಕೆ ಮೇಲೆ ಒಂದು ಎಲ್ಲ ಇದೆ, ಬಟ್ ಯಾರೂ ಫಿಟ್ ಆಗಿಲ್ಲ. ಕರೆಕ್ಟ್ ಅಲ್ವಾ? ಐ ಜಂಪ್ ಬ್ಯಾಕ್ ಟು ದ ಹೋಲ್ ಡೇಸ್. ದಟ್ಸ್ ವಾಟ್ ಐ ಡಿಡ್. ಆಫ್ಟರ್ ಕ್ಯಾನ್ಸರ್ ಐ ಗೇನ್ಡ್ ಲಾಸ್ಟ್ ಆಗಿದೆ 20 kg ಜೊತೆಗೆ ಇನ್ನೂ 10 kg ಗೇನ್ ಆಗಿಬಿಟ್ಟು ಹೆವಿ ಆಗೋಗಿದ್ದೆ. ದೆನ್ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ. ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ಡಯಟ್ ವಿಚ್ ಈಸ್ ಅ ಕಂಪ್ಲೀಟ್ಲಿ ನ್ಯಾಚುರಲ್ ಒನ್. ಐ ಲಾಸ್ಟ್ ಆಲ್ಮೋಸ್ಟ್ 10 kgs ವಿತಿನ್ ಅ 40 days. 40 days 10 kg. Then I opened my club. ಇದೇ ಕಾನ್ಸೆಪ್ಟಲ್ಲೇ ಓಪನ್ ಆ್ಯಂಡ್ ಐ ಓಪನ್ ಇನ್ ಅ ಡಿಫ್ರೆಂಟ್ ವೇ. ಲೈಕ್ ಯು ವರ್ಸಸ್ ಯು. ಮೇ ಬಿ ಯಾರನ್ನ ಇರ್ಬೋದು, ದಪ್ಪ ಇರ್ತಾರೆ, ವರ್ಸಸ್ ಯು ಸ್ಲಿಮ್ ಆಗಿ ಹೋಗಿ. we don't give our cardio machines, we don't use the machines, we don't give our AC facilities, we don't give anything, no diet, anything, but they can be, and we will be saving almost more than 18,000 rupees for one person. ಅವ್ರ ಕಾಸನ್ನೇ ಉಳಿಸ್ತೀವಿ ನಾವು. ಸ್ಟಾಪ್ ಜಂಕ್ ಫುಡ್ಸ್, ಸ್ಟಾಪ್ ವೈಫೈ ಲೈಫ್, ನೋ ಎನಿ ಅದು ಇದು ಅಂತ ಕಾಫೀಸ್ ಎಲ್ಲ ಏನು ಬೇಕಾಗಿಲ್ಲ ನಿಮಗೆ. ಜಸ್ಟ್ ಮನೇಲಿ ಸಿಗೋ ಒಂದು ಕಾಫಿ ಸಿಕ್ಕಿದ್ರೆ ಸಾಕು. ಮನೇಲಿ ಏನನ್ನ ಮಾಡ್ಕೊತೀನಿ. ವಿ ಗ್ಯಾರಂಟಿ ವಿಲ್ ಗಿವ್ ದ ರಿಸಲ್ಟ್ ಫಾರ್ ಯು ಅಂಟಿಲ್ ಒನ್ ಲೆವೆಲ್. ಆಫ್ಟರ್ ದಟ್ ಅಫ್ಕೋರ್ಸ್ ಯು ವಾಂಟ್ ಟು ಬಿ ಎಕ್ಸ್ಟ್ರೀಮ್ ಅಂದರೆ ವಾಂಟ್ ಟು ಬಿ ಲೈಕ್ ಎಕ್ಸ್ಟ್ರೀಮ್ ಓನ್ಲಿ ಆಲ್ವೇಸ್. ಈ ಥರ ಆಗುತ್ತೆ. ಸರ್, ಮತ್ತೊಂದು ವಿಷಯ ಏನು ಅಂತಂದರೆ, ಆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದ ಹಾಸ್ಪಿಟ್ಲಿಗೆ ನಿಮ್ಮ ಮೆಡಲ್ ಕೊಟ್ಟಿದ್ದೀರಿ ಅನ್ನೋ ಒಂದು ವಿಷಯ ಗೊತ್ತಾಯಿತು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಮೇಯ್ನ್ ಏನು ಅಂದರೆ ಐ ಡೋಂಟ್ ಟ್ರಸ್ಟ್ ಆನ್ ದೋಸ್ ಮೆಡಲ್ಸ್ ಎವ್ರಿಥಿಂಗ್. ಜಸ್ಟ್ ಯಾಕಂದರೆ ಐ ಹ್ಯಾವ್ ದ ಏಮ್ ಆಫ್ ಗೋಲ್ಡ್ ಮೆಡಲ್. ಸೊ ವಿನ್ನಿಂಗ್ ಮಾಡ್ಬೇಕಾದ್ರೆ ಐ ವಾಂಟ್ ಟು ಲಿಸನ್, ದಟ್ಸ್ ಮೈ ಟಾರ್ಗೆಟ್. ಓಕೆ, ಈ ಮೆಡಲ್ಸ್ ಎಲ್ಲ ಹೆಂಗೆ ಅಂದರೆ ಆಫ್ಟರ್ ವಿನ್ನಿಂಗ್ ಎವ್ರಿಥಿಂಗ್, ಸೊ ಕೇಮ್ ಬ್ಯಾಕ್ ಅಲ್ಲ, ಐ ಥಾಟ್ ಲೈಕ್ ಏನು ಮಾಡಲಿ, ಅಟ್ಲೀಸ್ಟ್ ನಾನು ಇನ್ಸ್ಪಿರೇಷನ್ ಆಗಬೇಕು ಅಂತ ಬಂದಿದ್ದೀನಿ ಇವತ್ತು. ಸೊ ನಾನೇನು ಮಾಡಿದೆ, ಆ ಮೆಡಲ್ನ ಹೊಡೆದಿದ್ದ ಮೆಡಲ್ನ ಗಿಫ್ಟೆಡ್ ಫಾರ್ ಸೇಮ್ ಹಾಸ್ಪಿಟಲ್ ವಿಚ್ ವೇರ್ ಐ ಗಾಟ್ ಟ್ರೀಟ್ಮೆಂಟ್. ರಿಟರ್ನ್ ಎಲ್ಲ ನನಗೆ ಹೀರೋ ಚಾಂಪಿಯನ್ ಅಂತೆಲ್ಲ ಕರೀತಾ ಇರ್ತಾರೆ, ರಿಯಲ್ ಹೀರೋ ಹಾಗೆ ಹೀಗೆ ಅಂತ. ಬಟ್ ಇನ್ ಫ್ಯಾಕ್ಟ್ ನಾನು ಐ ಮೇಕ್ ಶೋರ್ ದಟ್ ಐ ರಿಟರ್ನ್ ಹೋದರ್. ಬಿಕಾಸ್ ನನ್ನಂಥ ಎಷ್ಟೋ ಜನನ ಮತ್ತೆ ಕರ್ಕೊಬರೋದು ಇವರೇ. ದೇ ರೀಮೇಡ್ ಮೀ ಅಂತ ಐ ರಿಟರ್ನ್ ಹೋದರ್ ಆ್ಯಂಡ್ ಟೋಲ್ಡ್ ದೆಮ್ ದ್ಯಾಟ್ ದೇ ಆರ್ ದ ರಿಯಲ್ ಹೀರೋ ಆ್ಯಂಡ್ ದೇ ಆರ್ ದ ರಿಯಲ್ ಚಾಂಪಿಯನ್. ಬಿಕಾಸ್ ನಮ್ಮಂಥವ್ರನ್ನ ಎಷ್ಟೋ ಜನಕ್ಕೆ ಕರ್ಕೊಬರ್ತಾರೆ ಅಂದ್ಬಿಟ್ಟು. ಸೊ ಹೂವರ್ ಕಮ್ಸ್ ಯೋರ್ ಜಸ್ಟ್ ಸಿ ದಟ್ ಮೆಡಲ್ ಆ್ಯಂಡ್ ಜಸ್ಟ್ ರೀಡ್ ಅಬೌಟ್ ಇಟ್ ಆ್ಯಂಡ್ ಯು ವಿಲ್ ಫೀಲ್ ಅದೊಂಥರ ಮೋಟಿವೇಶನ್ ಆಗಲಿ ಅಂತ ಐ ಜಸ್ಟ್ ಗಿಫ್ಟೆಡ್ ದೋಸ್ ಮೆಡಲ್ ಫಾರ್ ದೆಮ್. ಅದೊಂದು ಪರ್ಟಿಕ್ಯುಲರ್ ಮೆಡಲ್ ಬಿಕಾಸ್ ದಟ್ಸ್ ವಾಸ್ ಮೈ ಲಕ್ಕಿಯೆಸ್ಟ್ ನಂಬರ್, 9th ಗೋಲ್ಡ್ ಮೆಡಲ್. ಆ 9th ಗೋಲ್ಡ್ ಮೆಡಲ್ ಅವ್ರಿಗೆ ನಾನು ಗಿಫ್ಟಾಗಿ ಕೊಟ್ಟೆ. ಬಿಕಾಸ್
ಅದು ಹೆಂಗೆ ಅಂದರೆ ದಿಸ್ ಈಸ್ ಅ ರೀಸನ್ ವೈ ಪೀಪಲ್ ವಿಲ್ ಲೈಕ್ ಮೀ ಎವ್ರಿಥಿಂಗ್ ಅಂತ. ಯಾರು ಚಾನ್ಸ್ ಸಿಗುತ್ತೆ, ವಿಲ್ ಗೆಟ್ ಎ ಚಾನ್ಸ್ ದಟ್ ಡಾಕ್ಟರ್ಸ್ನ ನೋಡೋಕ್ಕಾಗುತ್ತೆ ಸೆಕೆಂಡ್ ಬರ್ತ್ ಆದಮೇಲೆ. ಯಾರಿಗೂ ಸಿಗೋಲ್ಲ, ತುಂಬ ರೇರಾಗಿ ಸಿಗುತ್ತೆ. ಅಂಥದ್ದು ನಮ್ಮ ಡಾಕ್ಟ್ರಿಗೆ ನಾನು ಕೊಟ್ಬಿಟ್ಟಿದ್ದೀನಿ ಇವಾಗ. ಮೀನ್ಸ್ ಟೋಟಲ್ ಹಾಸ್ಪಿಟಲ್ಗೆ ಗಿಫ್ಟೆಡ್ ದೆಮ್, ಬಿಕಾಸ್ ಯಾರೇ ಬಂದವ್ರು ನೋಡಿ ಇನ್ಸ್ಪಿರೇಷನ್ ಆಗಲಿ ಅಂತ. ಇಫ್ ದೇ ವಾಂಟೆಡ್ ಟು ಟಾಕ್ ಟು ಮೀ ಅಂದರೆ ಐ ಸ್ಟಿಲ್ ಗೋ ಆ್ಯಂಡ್ ಐ ಟಾಕ್ ಆಲ್ ದ ಕ್ಯಾನ್ಸರ್ ಪೇಷಂಟ್ಸ್. ಎಲ್ಲರ ಹತ್ರ ಮಾತಾಡ್ತೀನಿ, ನಾಟ್ ಓನ್ಲಿ ದಿಸ್ ಹಾಸ್ಪಿಟಲ್, ಗೋ ಫಾರ್ ಮೆನಿ ಹಾಸ್ಪಿಟಲ್ಸ್. ಅಲ್ಲೋಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಐ ಜಸ್ಟ್ ಮೋಟಿವೇಟ್ ಆ್ಯಂಡ್ ಕಮ್ ಬ್ಯಾಕ್ ಅಂತ. ನಂದು ಎಷ್ಟೇ ಕೆಲಸ ಇದ್ದರೂ ಕ್ಯಾನ್ಸಲ್ ಎವ್ರಿಥಿಂಗ್ ಆ್ಯಂಡ್ ಗೋ ದೇರ್ ಫಸ್ಟ್ ಟು ಮೋಟಿವೇಟ್ ದೆಮ್. ಎಸ್, ಬಿಕಾಸ್ ಅವ್ರು ದೇ ವಾಂಟೆಡ್ ಮೀ ಟು ಅಂದರೆ 100% ಎಲ್ಲಿ ಹೋಗುತ್ತೆ. ಆ್ಯಂಡ್ ಮೆನಿ ಪೀಪಲ್ ದೇ ಯೂಸ್ ಟು ಕಮ್ ವಿತ್ ಮೀ. ಕ್ಯಾನ್ಸರ್ ಪೇಷಂಟ್ಸು ನನ್ನ ಜೊತೆ ಟ್ರಕ್ಕಿಂಗ್ ಬರ್ತಾರೆ. ಓ, ಕ್ಯಾನ್ಸರ್ ಪೇಷಂಟ್ ನಮ್ಮ ಜೊತೆ ಟ್ರೆಕ್ಕಿಂಗಿಗೆ ಬರ್ತಾರೆ. ಯಾಕಂದರೆ ಸಮಥಿಂಗ್ ವಿಚ್ ಇಸ್ ಅನ್ಯೂಶುವಲ್. ಎಸ್, ಯಾಕಂದರೆ ಡಾಕ್ಟರ್ಸು ನನ್ನ ಜೊತೆಗೆ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ಹೋಗ್ತೀನಲ್ಲ. ಸೇಮ್ ಟೈಮಲ್ಲಿ ಅಲ್ಲಿರೋ ಸ್ಟಾಫು ಬರ್ತಾರೆ ನನ್ನ ಜೊತೆಗೆ. ಆಲ್ಮೋಸ್ಟ್ ಅಲ್ಲಿ ಮೋರ್ ದೆನ್ 30-40 ಪೀಪಲ್ ಹೋಗ್ತಾ ಇರ್ತೀವಿ ನಾವು ಟ್ರೆಕ್ಕಿಂಗ್ಗೆ. ಸೊ ಅಲ್ಲಲ್ಲೇ ಟ್ರೀಟ್ಮೆಂಟು ಮಾಡಿಬಿಡ್ತಾರೆ ನೇಚರ್ ವೈಸು ಅಂತ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡ್ತೀರಾ ನೀವು? ಇದು ಎಲ್ಲರಿಗೂ ಒಂದೊಂದು ಮನೆ ಇರುತ್ತೆ. ಇದು ನಮ್ಮ ಮನೆ ಫಸ್ಟು ಅಂದರೆ, ಸೆಕೆಂಡ್ ಮನೆ ನಂದು ಅದೇ. ದಟ್ಸ್ ಮೈ ಸೆಕೆಂಡ್ ಹೋಮ್. ದಟ್ ಈಸ್ ವೆರಿ ಗ್ರೇಟ್. ಬಿಕಾಸ್ ನಿಮ್ಮ ಜರ್ನಿ ಬಗ್ಗೆ ಕೇಳ್ತಾ ಇದ್ದರೆ ತುಂಬ ಮೋಟಿವೇಶನ್ ಆಗ್ತಿದೆ ನನಗೂ ಕೂಡ. ಈವನ್ ಈ ಮಾತುಗಳನ್ನು ಕೇಳಿ ತುಂಬ ಜನ ಮೋಟಿವೇಟ್ ಖಂಡಿತ ಆಗ್ತಾರೆ. ಸೊ ನಿಮ್ಮ ಫ್ಯೂಚರ್ ಬಗ್ಗೆ ಇವಾಗ ಇಷ್ಟೊತ್ತು ನಾವು ನಿಮ್ಮ ಪಾಸ್ಟ್ ಬಗ್ಗೆ ಕೇಳಿದ್ವಿ, ಹೇಗಾಯಿತು ನಿಮ್ಮ ಜರ್ನಿ, ಹೇಗಾಯಿತು ಇದೆಲ್ಲ ತಿಳ್ಕೊಂಡ್ವಿ. ಇವಾಗ ಅಟ್ ಪ್ರೆಸೆಂಟ್ ಈ ರೀಸೆಂಟ್ ಆಗೂ ಕೂಡ ನೀವು ಒಂದು ಗೋಲ್ಡ್ ಮೆಡಲ್ ಗೆದ್ದಿದ್ದೀರಾ ಒಂದು 6-7 ಮಂತ್ಸ್ ಬ್ಯಾಕ್. ಸೊ ನಿಮ್ಮ ಮುಂದಿನ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ? ಫ್ಯೂಚರಲ್ಲಿರೋದು ಸಿ ಐ ಹ್ಯಾವ್ ಓನ್ಲಿ ಜಸ್ಟ್ 2 ಡ್ರೀಮ್ಸ್. ಒಂದು ನಮ್ಮಮ್ಮಗೆ, ಒಂದು ನಂದು. ನಮ್ಮಮ್ಮಗೆ ಒಂದು ಮನೆ ಬೇಕು. ಐ ಮೇಕ್ ಶೋರ್ ದಟ್ ಐ ಬಿಲ್ಡ್ ಫಾರ್. ನೆಕ್ಸ್ಟ್ ಥಿಂಗ್ ಐ ವಾಂಟ್ ಟು ಲಿಸನ್ ನ್ಯಾಷನಲ್ ಅಂತ. ಇದು 2 ಗೋಲ್ ನನ್ನ ಹತ್ರ ಇರೋದು. ಸೊ ಅದಕ್ಕೆ ರೀಚ್ ಆಗ್ತಾ ಇದ್ದಂಗೆ ಇದೆಲ್ಲ ಸಕ್ಸಸ್ಸು ಬರ್ತಾಯಿದೆ ಹಿಂದೆ ಅಷ್ಟೇ. ಸೊ ಐ ಜಸ್ಟ್ ಕೆಪ್ಟ್ ಅ ಟಾರ್ಗೆಟ್ ಫಾರ್ ದೇರ್. ಆಟೋಮೆಟಿಕ್ಲಿ ದಿಸ್ ಆಲ್ ಥಿಂಗ್ ಇಸ್ ಕಮಿಂಗ್ ವಿತ್ ಮೀ ಅಷ್ಟೇ. ಬಟ್ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂದರೆ, ಐ ರಿಟರ್ನ್ ಒನ್ ಆರ್ಟಿಕಲ್, ಮೀನ್ಸ್ ಒಂದು ಚಿಕ್ಕದಾಗಿ ನಾನು ಟೋಲ್ಡ್ ಫಾರ್ ಎವ್ರಿ ಒನ್ ದಟ್ ಡ್ಯೂರಿಂಗ್ ದ ಕ್ಯಾನ್ಸರ್ ದಟ್ ಕ್ಯಾನ್ಸರ್ ಈಸ್ ನಾಟ್ ಗೋಯಿಂಗ್ ಟು ಕಿಲ್ ಮೀ, ಇನ್ ಫ್ಯಾಕ್ಟ್ ಐ ಆಮ್ ಗೋಯಿಂಗ್ ಟು ಕಿಲ್ ದ ಕ್ಯಾನ್ಸರ್ ಅಂತ ಅವತ್ತೇ ನಾನು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೆ ಡ್ಯೂರಿಂಗ್ ದ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೂ. ನನಗೆ ಯಾಕೆ ಈ ಬುದ್ಧಿ ಬಂತು ಅಂದರೆ, ಐ ಟೆಲ್ ಅಬೌಟ್ ಸಮಥಿಂಗ್, ಒನ್ ಇನ್ಸಿಡೆಂಟ್. ಲೈಕ್ ವಿ ಆಲ್ವೇಸ್ ಥಿಂಕ್ ಅಬೌಟ್ ನಮ್ಮ ಪ್ರಾಬ್ಲಮ್ನೇ ನಾವು ದೊಡ್ಡದು ಅಂದ್ಕೊತಾ ಇರ್ತೀರಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಆತ್ಮಹತ್ಯೆ ಮಾಡ್ಕೊತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ಇದೇ ಆಗಿರೋದು ಎಲ್ಲ ಜೀವನದಲ್ಲಿ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟ, ಯಾರ್ದು ಎಂಥ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, ನಿಮ್ಮ ಕೆಳಗಡೆ ಇರೋವಂಥವ್ರ ಸ್ಟ್ರಗಲ್ ನೋಡಿ, ಅವ್ರ ಕಷ್ಟ ನೋಡಿ, ನಿಮ್ಮ ಕಷ್ಟ ಚಿಕ್ಕದಾಗಿ ಅನಿಸುತ್ತೆ, ನಿಮ್ಮ ಪ್ರಾಬ್ಲಮ್ ಚಿಕ್ಕದು ಅನಿಸುತ್ತೆ. ಇಷ್ಟೇ ಅವತ್ತಿಂದ ನಾನು ಕಲ್ತಿದ್ದು. ನನಗೆ ಯಾವತ್ತೇ ಪ್ರಾಬ್ಲಮ್ ಬಂದ್ರೂ ಪ್ಲೀಸ್, ನಾನು ಹೇಳ್ತಲ್ವ, ಯಾರನ್ನ ಭಿಕ್ಷೆ ಬೇರೆಯವ್ರು ನೋಡ್ಕೊತೀನಿ, ನೋಡು ಅವ್ರು ಅಷ್ಟೊಂದು ಕಷ್ಟ ಬೀಳ್ತಾರೆ, ನನ್ನ ಲೈಫ್ ಎಷ್ಟೋ ಪರವಾಗಿಲ್ಲ ಅಂದ್ಕೊಂಡಿದ್ದೆ. ಸೊ ಈ ಥರ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟೆಡ್. ದೆನ್ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ಐ ವಾಂಟೆಡ್ ಟು ಬಿ ಲೈಕ್ ದಿಸ್ ಓನ್ಲಿ ಅಂತ. ವಿಲ್ ಬಿ ಎ ನಾರ್ಮಲ್ಲಿ ಆಲ್ವೇಸ್ ನಾನು ಹೆಂಗಿದ್ದೀನಿ ಹಂಗೆ ಇರ್ತೇನೆ ಅಷ್ಟೇ. ದಿಸ್ ವಾಟ್ ಹ್ಯಾಪನ್. ನಾನು ಹೇಳ್ತೀನಲ್ಲ, ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಸಾಯೋದಿದ್ರೇನೆ ಎಲ್ಲರೂ ಸಾಯ್ತಾರೆ, ಯಾರು ಪರ್ಮನೆಂಟಾಗಿ ಇರಲ್ಲ. ಅರ್ಥ ಆಯ್ತಾ? ಲೈಕ್ ಅಟ್ಲೀಸ್ಟ್ ಅಟ್ ಸೇಮ್ ಟೈಮಲ್ಲಿ ಯಾರಿಗನ್ನ ಒಂದು ಸಹಾಯ ಮಾಡೋಣ ಅಂತ ಕಾಲು ಮುಂದೆ ಇಟ್ಟು ನೋಡಿ, ಯು ಕ್ಯಾನ್ ಬಿ ಎ ಇನ್ಸ್ಪಿರೇಷನ್. ಇವತ್ತು ಎಷ್ಟೋ ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತಾಯಿದ್ದೀನಿ. ಮತ್ತು ಅವ್ರಿಗೇನು ಮೋಟಿವೇಶನ್ ಬೇಕೋ, ಐ ಆಮ್ ಜಸ್ಟ್ ಹೆಲ್ಪಿಂಗ್ ದ್ಯಾಮ್. ಐ ವಾಂಟ್ ಸಮಥಿಂಗ್ ಲೈಕ್ ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು, ಐ ಆಮ್ ಜಸ್ಟ್ ಹೆಲ್ಪಿಂಗ್. ಸೊ ಈ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್. ಒಂದು ಅಂದ್ಕೊಂಡು ಇವತ್ತು ಎಷ್ಟೋ ಜನ ಪೇಷಂಟ್ಸ್ಗಳು ದಿ ಕಮಿಂಗ್ ಆ್ಯಂಡ್ ಟೇಕಿಂಗ್ ಎ ಟ್ರೀಟ್ಮೆಂಟ್ ಹೋಗುತ್ತೆ. ಇಟ್ ಹಸ್ ಬೀನ್ ಅ ವೆರಿ ಗ್ರೇಟ್ ಜರ್ನಿ. ತುಂಬ ಕೇಳಿ ನಿಮ್ಮ ಜರ್ನಿ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಆ ಕ್ಯಾನ್ಸರ್ ಸರ್ವೈವರ್ ಇಷ್ಟೆಲ್ಲ ಅಚೀವ್ ಮಾಡ್ತಿದ್ದೀರಾ, ಇನ್ನೂ ಅಚೀವ್ ಮಾಡಬೇಕು ಅಂತ ನಾವು ಆಶಿಸ್ತೀವಿ. ಆ್ಯಂಡ್ ಈ ಥರ ಸೆಲ್ಫ್ ಡಿಫೆನ್ಸ್ ಆಗಲಿ, ಈ ಥರ ಹೇಳ್ಕೊಡೋದು ತುಂಬ ರೇರ್. ಅದು ಬ್ಲೈಂಡ್ ಪೀಪಲ್ ಅಂತ ಹೇಳಿದ್ರಿ, ಡೆಫ್ ಪೀಪಲ್, ಫಿಸಿಕಲಿ ಚಾಲೆಂಜ್ಡ್ ಆಗಿರೋ ಮಕ್ಕಳಿಗೆಲ್ಲ ನೀವು ಹೇಳ್ಕೊಡ್ತಿದ್ದೀರಾ. ನಿಮಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋದೆಲ್ಲ ನಿಜ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಕಿಕ್ ಬಾಕ್ಸಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನೀವು ನಮ್ಗೆ ಇವತ್ತು. ಆದರೂ ಆ್ಯಕ್ಚುಲಿ ನಮ್ಗೆ ನನಗಂತೂ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ವೀಕ್ಷಕರಿಗೆ ಎಷ್ಟು ಗೊತ್ತಿದ್ದೋ ನನಗಂತೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಬಗ್ಗೆ, ಗೇಮ್ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ತಿಳಿಸ್ಕೊಟ್ಟಿಕ್ಕೆ ತುಂಬ ಥ್ಯಾಂಕ್ಸ್.
ನೋಡಿದ್ರಲ್ಲ, ನಾವು ಮಾತಾಡಿದ್ವಿ ಫೈಟರ್ ಗಿರೀಶ್ ಅವ್ರ ಹತ್ರ. ಅವ್ರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಅವರು ಹೇಗೆ ಒಂದು ಫೈಟರ್ ಗಿರೀಶ್ ಆದರು, ಅವರು ಕಿಕ್ ಬಾಕ್ಸಿಂಗ್ ಹೇಗೆ ಕಲಿತರು, ಅವ್ರ ಇನ್ಸ್ಪಿರೇಷನ್ ಏನಿತ್ತು, ಅವರು ನಮ್ಮ ಕರ್ನಾಟಕದಿಂದ ಹೋಗಿರುವಂತಹ ಫಸ್ಟ್ ಕನ್ನಡಿಗ, ಅದು ಅಲ್ಲದೆ ಅವರು ಫಸ್ಟ್ ಕನ್ನಡಿಗ ಟು ವಿನ್ ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ನ. ಅದು ಅಲ್ಲದೆ 1 ಗೋಲ್ಡ್ ಮೆಡಲ್ ಅಲ್ಲ, 2 ಗೋಲ್ಡ್ ಮೆಡಲ್ ಅಲ್ಲ, 3 ಅಲ್ಲ, 10 ಗೋಲ್ಡ್ ಮೆಡಲ್ನ ವಿನ್ ಆಗಿ ತೊಗೊಂಡು ಬಂದಿದ್ದಾರೆ ನಮಗೋಸ್ಕರ. ಅದು ಅಲ್ಲದೆ ಇಷ್ಟೆಲ್ಲ ಮೆಡಲ್ ನೀವು ನೋಡ್ತಿದ್ದೀರಲ್ಲ, ಇಷ್ಟೆಲ್ಲ ಮೆಡಲ್ಸ್ ಆಗಲಿ, ಇಷ್ಟೆಲ್ಲ ಟ್ರೋಫೀಸ್ ಆಗಲಿ, ಅವರು ಪಾರ್ಟಿಸಿಪೇಟ್ ಮಾಡಿ ವಿನ್ ಮಾಡಿರುವಂತಹ ಮೆಡಲ್ಸ್. ಇದೇ ಅಲ್ಲ, ಸಾಕಷ್ಟು ಅವಾಗಲೇ ನೋಡಿರ್ತೀರ. ಸೊ ಇಷ್ಟೆಲ್ಲ ಅವರು ಮಾಡಿರುವಂಥದ್ದು ಅಲ್ಲದೆ ಅವರು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ, ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಾರೆ. ಎಷ್ಟೊಂದು ಸೆಲೆಬ್ರಿಟೀಸ್ಗೆ ಫಿಟ್ನೆಸ್ ಟ್ರೈನಿಂಗ್ ಹೇಳ್ಕೊಟ್ಟಿದ್ದಾರೆ. ಸೆಲ್ಫ್ ಡಿಫೆನ್ಸ್ನ ಬ್ಲೈಂಡ್ ಪರ್ಸನ್ಸ್ಗೆ ಅಲ್ಲದೆ, ಹೆಣ್ಮಕ್ಳಿಗೆ ಅಲ್ಲದೆ, ಫಿಸಿಕಲಿ ಚಾಲೆಂಜ್ಡ್ ಇರುವಂತಹ ಎಲ್ಲ ಮಕ್ಳಿಗೂ ಹೇಳ್ಕೊಟ್ಟಿರುವಂತಹದ್ದು. ಅದು ಒಂದು ವಿಶೇಷವಾದಂತಹದ್ದು ಹೇಳ್ಬೋದು. ಸೊ ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಸೊ ತುಂಬಾ ಖುಷಿ ಆಯಿತು ಅವ್ರ ಬಗ್ಗೆ ತಿಳ್ಕೊಂಡು. ಸೊ ಇದು ನಿಮಗೂ ಮೋಟಿವೇಟ್ ಆಗಲಿ ಅಂತಲೇ ನಾವು ಆಶಿಸ್ತೀವಿ. ಸೊ ಇದೇ ಥರ ಮತ್ತೆ ನೆಕ್ಸ್ಟ್ ವೀಕ್ ನಾವು ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಜೊತೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಪೂಜಾ. ನಮಸ್ಕಾರ.